ದೇವರ ಒಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ನಾನು ದೇವರ ವಾಕ್ಯ ಭಾಗದಲ್ಲಿ ಸೇವೆ ಅಂತಂದರೆ ಏನು ಅಂತಕ್ಕಂಥದ್ದು ವಿಷಯ ಕುರಿತಾಗಿ ಇವತ್ತಿನ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟೈಟಲ್, ಈ ವಾಕ್ಯದ ಮುಖ್ಯ ಸಾರಾಂಶ ಇದು ಈ ರೀತಿಯಾಗಿದೆ ಅಂದರೆ, ಸೇವೆ ಅಂದರೆ ಏನು, ಸೇವೆ ಅಂತಂದರೆ ಏನು, ಇವತ್ತಿನ ಸಮಯದಲ್ಲಿ ಸೇವೆ ಹೇಗೆ ನಡೀತಾ ಇದೆ, ಆಮೇಲೆ ಸೇವೆ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸೇವೆ ಅಂತಂದರೆ ಸತ್ಯವೇದವನ್ನು ಹಿಡ್ಕೊಂಡು ನಾವು ಸುವಾರ್ತೆಯನ್ನು ಸಾರುತ್ತಾ ಹೋಗ್ತಕ್ಕಂಥದ್ದು ಸೇವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯವಾಗಿದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೂ ಕೂಡ ಇದರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ತಿಳಿದಿರ್ತಕ್ಕಂಥದ್ದು, ನಾನು ಓದಿರ್ತಕ್ಕಂಥದ್ರ ಕುರಿತಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರತಕ್ಕಂಥ ವಿಷಯನೇ ಇದಿರುತ್ತೆ. ಆದಾಗೂ ಕೂಡ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಾವು ಸೇವೆ ಎಂಬುದಾಗಿ ಯಾವುದನ್ನು ಕರಿತೀವಿ ಅಂತಕ್ಕಂಥದ್ದು ತಿಳ್ಕೊಂಡಿರ್ಬೇಕು. ಸೇವೆ ಅಂದರೆ ಏನು ಅಂತಕ್ಕಂಥದ್ದು ಮೀನಿಂಗ್ ಅರ್ಥ ಮಾಡ್ಕೊಂಡಿರ್ಬೇಕು. ಇವತ್ತಿನ ಸಮಯದಲ್ಲಿ ಎಲ್ಲೆಡೆ ದೇವರ ಸುವಾರ್ತೆಯನ್ನು ಸಾರಲ್ಪಡ್ತಾ ಇದೆ. ಸೇವೆಯ ಹೆಸರಲ್ಲಿ, ಸುವಾರ್ತೆಯ ಹೆಸರಲ್ಲಿ ಸತ್ಯವೇದನ್ನು ಹಿಡ್ಕೊಂಡು ವೈಯಕ್ತಿಕವಾಗಿ ಜನರು, ಸೇವಕರು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಹೋಗಿ, ಬೇರೆ ಬೇರೆ ಒಂದು ಗ್ರಾಮಗಳಿಗೆ ಹೋಗಿ, ಬೇರೆ ಬೇರೆ ಒಂದು ಸಭೆಗಳಿಗೆ ಹೋಗಿ, ಒಂದು ಬೇರೆ ಬೇರೆ ಒಂದು ಜನರ ಹತ್ರ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಇದು ಬಹಳಷ್ಟು ಒಂದು ಸಂತೋಷವಾಗಿರ್ತಕ್ಕಂಥ ವಿಷಯ. ಇದು ಬಹಳಷ್ಟು ಒಂದು ಏನೋ ಉತ್ತಮವಾಗಿರ್ತಕ್ಕಂಥದ್ದು. ಇದನ್ನೇ ಸೇವೆ ಅಂದಿರ್ತಾರೆ, ಹೌದು ಅಂತಾರೆ, ಇಲ್ಲ ಅಂತಲ್ಲ. ಆದರೆ ಇದರಲ್ಲಿ ಸೇವೆ ಅಂದರೆ ಏನು ಅಂತಕ್ಕಂಥದ್ದು ಆಳವಾಗಿ ತಿಳ್ಕೊಂಡಿರಬೇಕು. ಸೇವೆ ಅಂತಂದರೆ ನಾವು ಹೋಗುವಂಥ ಸಮಯದಲ್ಲಿ, ಹೇಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈ ಸೇವೆಯು ನಮಗೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥದ್ದು, ದೇವರಿಂದ, ಕ್ರಿಸ್ತನಿಂದ ನಮಗೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥ ಸೇವೆಯು ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಹತ್ರ ತಲುಪಿಸ್ತಕ್ಕಂಥದ್ದು, ಇದು ಸೇವೆಯಾಗಿದೆ. ಬದಲಾಗಿ ನಾವು ಅದರಿಂದ ಏನು ಕೇಳಿರಬಾರದು, ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರದು. ಈಗ ನಾನು ಸುವಾರ್ತೆಯನ್ನು, ದೇವರ ರಾಜ್ಯದ ವಾಕ್ಯವನ್ನು, ದೇವರ ರಾಜ್ಯದ ಕುರಿತಾಗಿ ವಿಷಯಗಳನ್ನು, ಉಪದೇಶವನ್ನು ತಗೊಂಡು ನಾನು ಒಂದು ಸಭೆಯಲ್ಲಿ ಆಗಲಿ, ಒಂದು ಸಮೂಹದಲ್ಲಾಗಲಿ, ಅಥವಾ ಒಂದು ಬೇರೆ ಜನಾಂಗದಲ್ಲಿ ಆಗಲಿ, ಅಥವಾ ನಮ್ಮ ಜನಾಂಗದಲ್ಲಿ ಆಗಲಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ಬದಲಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನಿರಬಾರ್ದು, ಬದಲಾಗಿ ನನಗೆ ಏನಾದರೂ ಸಿಕ್ಕಿರುತ್ತೆ ಅಂತಕ್ಕಂಥದ್ದು. ಅಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ, ಇವತ್ತು ನಾನು ಸಾರೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಬದಲಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಸಿಗುತ್ತೆ ಅಥವಾ ಪಡಿಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೋಗಬಾರ್ದು. ನಮ್ಮ ಇಂಟೆನ್ಸಿಟಿ, ನಮ್ಮ ಕಾನ್ಸೆಪ್ಟ್ ಏನಾಗಿರ್ಬೇಕಂದ್ರೆ, ನಾನು ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಈ ಸೇವೆಯು ನಿಸ್ವಾರ್ಥವಾಗಿರಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥತೆ ನನ್ನ ಸೇವೆಯಲ್ಲಿರಬಾರ್ದು. ನಾನು ಹೋಗಿ ಸೇವೆ ಸಾರುವಂಥ ಸಮಯದಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಸಭಿಕರಾಗಲಿ ಅಥವಾ ಸದ್ಭಕ್ತರಾಗಿರಲಿ, ಕೂಡಿರ್ತಕ್ಕಂಥ ಜನಸಮೂಹವಾಗಲಿ ನನ್ನನ್ನು ಅಪ್ರಿಷಿಯೇಟ್ ಮಾಡೋದಲ್ಲದೆ, ನನ್ನನ್ನು ಅಪ್ರಿಷಿಯೇಟ್ ಮಾಡದೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ತಮ್ಮ ಜೀವನದಲ್ಲಿ ಬದಲಾವಣೆ ಹೊಂದುವ ಹಾಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೋಗಬೇಕು. ಹೊರತಾಗಿ ನಾನು ಒಳ್ಳೆಯವನು ಅನಿಸ್ಕೊಳ್ಬೇಕು ಅಥವಾ ನಾನು ಒಂದು ಉನ್ನತ ಸ್ಥಾನದಲ್ಲಿದ್ದೀನಂತ ಜನರನ್ನು ನಾನು ಅಪ್ರಿಷಿಯೇಟ್ ಮಾಡಿರಬೇಕು, ಅಥವಾ ನಾನು ಹೇಳುವಂಥ ಜನರನ್ನು ಮೆಚ್ಚಿಸಬೇಕು, ಅಥವಾ ನನ್ನ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಏನೈತಲ್ಲ ಅದನ್ನು ಉತ್ತಮಗೊಳಿಸುವುದಕ್ಕೋಸ್ಕರವಾಗಿ ನಾನು ಸುವಾರ್ತೆಯನ್ನು ಜನರ ಹತ್ರ ತಗೊಂಡು ಹೋಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ, ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಸೇವೆ ಅಂತಕ್ಕಂಥದ್ದು ಮಾಡೋಕ್ಕೆ ಹೋಗಬಾರ್ದು. ವೈಯಕ್ತಿಕವಾಗಿರ್ತಕ್ಕಂಥ ಇಟ್ಕೊಂಡು ಹೋಗಬಾರ್ದು. ಬದಲಾಗಿ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತಕ್ಕಂಥದ್ದೇ ಸೇವೆ. ಹೇಗೆ, ಫಾರ್ ಎಕ್ಸಾಂಪಲ್ಸ್ ಅಂತ ಇಟ್ಕೊಳ್ರಿ. ಈಗ ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ಒಬ್ಬರು ನರಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ಒಬ್ಬರು ಬಿದ್ದಿದ್ದಾರೆ, ಅಥವಾ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ, ಅಥವಾ ಅವರಿಗೆ ಒಂದು ಅಸ್ವಸ್ಥತೆಯಲ್ಲಿ ಒಂದು ರಸ್ತೆಯಲ್ಲಿ ನಿಮಗೆ ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ರಿ. ನೀವು ಅವರನ್ನು ಒಂದು ಫಾರ್ ಎಕ್ಸಾಂಪಲ್ ನಿಯರ್ಬಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗೆ ನಿಮ್ಮ ವೆಹಿಕಲಲ್ಲಿ, ನಿಮ್ಮ ವ್ಯಾನಲ್ಲಿ ಅಥವಾ ನಿಮ್ಮ ಕಾರಲ್ಲಿ ಅಥವಾ ನಿಮ್ಮ ಬೈಕಲ್ಲಿ ತಗೊಂಡು ಹೋಗಿ ನೀವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ ಅಂತ ಇಟ್ಕೊಳ್ರಿ ಫಾರ್ ಎಕ್ಸಾಂಪಲ್.
ಆ ಟ್ರೀಟ್ಮೆಂಟ್ ಕೊಟ್ಟಾಗ ಬದಲಾಗಿ ನೀವು ಅವ್ರ ಹತ್ರ ನಾನು ಇಲ್ಲಿಂದ ಅಲ್ಲಿಗೆ ತಂದಿರ್ತಕ್ಕಂಥ ನಂದು ಬೈಕ್ ಚಾರ್ಜ್ ಆಗಲಿ, ಕಾರ್ ಚಾರ್ಜ್ ಆಗಲಿ, ಆಯಿಲ್ ಚಾರ್ಜ್ ಆಗಲಿ, ಅಥವಾ ನನ್ನ ರೆಂಟ್ ಇಷ್ಟು ಎಂಬುದಾಗಿ ನೀನು ಮಾಡಿದ ಮೇಲೆ ಪುನಃ ಅವರಿಂದ ತಗೊಂಡ್ರೆ ಇದು ಸೇವ್ ಆಗುತ್ತಾ? ಆ ಮನುಷ್ಯನಿಗೆ ಸಹಾಯ ಮಾಡಿದಾಗ ಆಗುತ್ತಾ? ಅರ್ಥ ಆಗ್ತಾ ಇದೆಯಾ? ನೀನು ಒಯ್ದಿದ್ದು ಕರೆಕ್ಟು, ಅವನು ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಹಿಡಿದಿದ್ದು ಕರೆಕ್ಟು, ಆತನನ್ನು ಸಮಯಕ್ಕೆ ಅನುಗುಣವಾಗಿ ಆತನು ಬಲಹೀನವಾಗಿ ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಆ ವ್ಯಕ್ತಿಯನ್ನು ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಳ್ಳೆಯದು. ಇದು ನೀನು ಆತನಿಗೆ ಮಾಡಿರ್ತಕ್ಕಂಥ ಸಹಾಯ. ಆ ಸಹಾಯವನ್ನು ನೀನು ಬದಲಾಗಿ ಅವನಿಂದ ಏನಾದರೂ ತಗೊಂಡ್ರೆ, ನಾನು ಅಲ್ಲಿಂದ ಇಲ್ಲಿ ನಿನ್ನ ಕಾರಲ್ಲಿ ತಗೊಂಡು ಬಂದಿದ್ದೀನಿ, ನೀನು ಬಿದ್ದಿದೆಯಾ, ತೊಗೊಂಡು ಬಂದಿರತಕ್ಕಂಥ ನನ್ನ ರೆಂಟ್ ಕೊಡು, ಅಥವಾ ನನ್ನ ಚಾರ್ಜ್ ಕೊಡು, ಅಥವಾ ನನ್ನ ಈ ರೀತಿಯಾಗಿರ್ತಕ್ಕಂಥದ್ದು ಬಿಲ್ಸ್ ಆಗಿದೆ ನಾನು ಕೊಡು ಎಂಬುದಾಗಿ ನೀನು ಬದಲಾಗಿ ತಗೊಂಡ್ರೆ ಅದನ್ನು ಸೇವೆ ಅಥವಾ ಅವನಿಗೆ ಮಾಡಿರ್ತಕ್ಕಂಥ ಸಹಾಯ ಅಂತ ಅನ್ನಲ್ಲ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ರಿ. ಹೇಗಂತಂದರೆ, ನೀವು ಹೋಗುವಂಥ ದಾರಿಯಲ್ಲಿ ಅಥವಾ ನಿಮಗೆಲ್ಲೋ ಒಂದು ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಯಾರೋ ಒಂದು ಬಡ ಒಂದು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರ್ಯಾರು ಬಹಳಷ್ಟು ಬಡ ಕುಟುಂಬದಲ್ಲಿ ಬಿದ್ದಿರ್ತಕ್ಕಂಥವ್ರು ಆಹಾರಕ್ಕೋಸ್ಕರವಾಗಿ ಅವರು ಹೊಡೆದಾಡುವಂಥ ಸಮಯದಲ್ಲಿ, ಅಥವಾ ನಿಮ್ಮ ಮನೆಗೆ ಬಂದಿರತಕ್ಕಂಥ ಸಮಯದಲ್ಲಿ, ಅಥವಾ ಎಲ್ಲೋ ನಿಮಗೆ ನೀವೇ ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಅವರಿಗೆ ನೀವು ಎಲ್ಲೋ ಒಂದು ಸ್ವಲ್ಪ ಆಹಾರ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಬದಲಾಗಿ ಅವರಿಂದ ನೀವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇವರಿಗೆ ಆಹಾರ ಕೊಟ್ಟಿದ್ದೀನಿ, ಬದಲಾಗಿ ಅವರಿಂದ ನಾನು ಚಾರ್ಜ್ ತಗೋಬೇಕು, ಈ ರೀತಿಯಾಗಿರ್ತಕ್ಕಂಥದ್ದನ್ನು ಸೇವೆ ಅನ್ನಲ್ಲ. ನಾನು ಹೇಳೋಂಥ ಕಾನ್ಸೆಪ್ಟ್ ಏನಿದೆ ಅಂದರೆ, ಸೇವೆ ಅಂದರೆ ಉಚಿತವಾಗಿ ಮಾಡ್ತಕ್ಕಂಥದ್ದು. ಅದು ಯಾವುದೇ ರೀತಿಯಾಗಿರ್ಬೋದು, ಹಣದ ರೂಪದಲ್ಲಿರ್ಬೋದು, ಅಥವಾ ಮಾತುಗಳ ಮುಖಾಂತರವಾಗಿ ಬೆಂದಿರ್ತಕ್ಕಂಥ ಹೃದಯಗಳನ್ನು ಬದಲಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಹೋಗಿ ಅವ್ರ ಜೊತೆಲಿ ನಿಂತ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಇದು ಇದೇ ರೀತಿ ಅಂತಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದೇ ಸೇವೆ. ಅವರಿಂದ ಕೊಟ್ಟು ಅವರಿಂದ ಏನಾದರೂ ತಗೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಕೊಡ್ತಕ್ಕಂಥದ್ದು ಸೇವೆ ಅಲ್ಲ. ಇದೇ ಪಾಯಿಂಟು. ಸೇವೆ ಅಂದರೆ ಉಚಿತವಾಗಿ ನಮಗೆ ಕ್ರಿಸ್ತನು ಕೊಟ್ಟಿರ್ತಕ್ಕಂಥದ್ದು ನಾವು ಉಚಿತವಾಗಿ ಜನರ ಹತ್ರ ತಗೊಂಡು ಹೋಗಿರಬೇಕು. ಬದಲಾಗಿ ಏನನ್ನು ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರ್ದು. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರ್ದು? ವೈಯಕ್ತಿಕ ಜೀವನದ ಬಗ್ಗೆ ಅಥವಾ ಒಳ್ಳೆಯ ಒಂದು ನಮ್ಮ ಲೌಕಿಕವಾಗಿರ್ತಕ್ಕಂಥ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪಡ್ಕೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಮಾತ್ರ ಹೋಗಬಾರ್ದು. ಇದನ್ನು ಸೇವೆ ಅಂದಿರ್ತಾರೆ. ಸೊ ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಅನೇಕ ಜನರು ದೇವರ ವಾಕ್ಯವನ್ನು ಸಾರೋದಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಂಥ ಸಮಯದಲ್ಲಿ ಅವರಲ್ಲಿ ಈ ಇಂಟೆನ್ಸಿಟಿ ಇದೆಯಾ ಅಂತಕ್ಕಂಥದ್ದು ಪ್ರಶ್ನಾರ್ಥವಾಗಿ ಇಟ್ಕೊಂಡಿರಬೇಕು. ಹೋಗಬಾರ್ದು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಹೋಗಬೇಕು. ಆ್ಯಕ್ಚುಲಿ ಹೋಗುವಂಥ ಸಮಯದಲ್ಲಿ ಇದನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು. ಸೇವೆ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ನಾನು ಮಾಡ್ತಾ ಇದ್ದೀನಿ, ನನ್ನ ಹೃದಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಬೇಕಂತಕ್ಕಂಥದ್ದು ಎಂಬುದಾಗಿ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ, ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಹೊರತಾಗಿ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ಎಂಬುದಾಗಿ. ಮಾಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾನು ಬಂದಿಲ್ಲ. ಸೇವೆ ಇನ್ನೊಬ್ಬರಿಂದ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ, ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತಕ್ಕಂಥ ವಿಷಯ. ಇದರಲ್ಲಿ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಂಡಿರಬೇಕು. ಯೇಸು ಕ್ರಿಸ್ತನು ಈ ಮಾತನ್ನು ಆತನ ಶಿಷ್ಯರಿಗೆ ಯಾಕೆ ಹೇಳ್ತಾ ಇದ್ದಾನೆ? 2000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತು ಇವತ್ತಿನ ಸಂದರ್ಭಕ್ಕೆ ಕಂಪೇರ್ ಮಾಡಿದಾಗ ನಮಗೋಸ್ಕರವಾಗಿ ಆತನು ಹೇಳಿದಾನ? ಇವತ್ತು ನಮಗೆ ಅದು ಅನ್ವಯ ಆಗ್ತಾ ಇದೆಯಾ? ಅನ್ವಯ ಆಗ್ತದೆ ಇವತ್ತು. ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಆತನನ್ನು ಯಾರು ಕೇಳಿಲ್ಲ ಶಿಷ್ಯರು, ಗುರುವೇ ನಮಗೆ ಏನಂತಂದ್ರೆ ಸೇವೆ ಅಂದರೆ ಏನು, ಸೇವೆ ಹೇಗೆ ಮಾಡೋದು ಗುರುವೇ, ನಮ್ಮನ್ನು ಸ್ವಲ್ಪ ಹೇಳ್ಕೊಡು ಗುರುವೇ ಅಂದಾಗ ಯಾರು ಆತನನ್ನು ಕೇಳಿಲ್ಲ ಸೇವೆ ಕುರಿತಾಗಿ. ಆದಾಗೂ ಕೂಡ ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ಅಂತಕ್ಕಂಥದ್ದು. ಕಾರಣ ಆತನಲ್ಲಿ ಏನು ತೋರಿಸ್ತಾ ಇದೆ, ಆತನಲ್ಲಿ ಯಾವ ಒಂದು ಭಾವನೆ ಇದೆ, ಆತನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇದೆ, ಯಾಕೆ ಹೇಳ್ತಾ ಇದ್ದಾನೆ? ತಗ್ಗಿಸಿಕೊಂಡು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಈ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಬೇಕು. ನಾನು
ಪರಲೋಕದಿಂದ ಈ ಲೋಕಕ್ಕೆ ಬಂದಿರತಕ್ಕಂಥವ್ರು, ನಿಮಗೋಸ್ಕರವಾಗಿ ಬಂದಿರತಕ್ಕಂಥವ್ರು, ನೀವು ನನ್ನ ಶಿಷ್ಯರು, ನಿಮ್ಮಿಂದ ನಾನು ಸೇವೆ ಮಾಡಿಸ್ಕೊಳ್ಳಲ್ಲ. ಬಿಕಾಸ್ ನಾನೇ ನಿಮ್ಮನ್ನು ಸೇವೆ ಮಾಡಿರ್ತೀನಿ. ಕಾರಣ ನಾನು ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಹೆಚ್ಚಿಸ್ಕೊಳ್ತಲ್ಲ ಪ್ರಿಯರತನ, ತಗ್ಗಿಸ್ಕೊಳ್ತಾ ಇದ್ದಾನೆ. ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ? ಆತನು ಈ ಮಾತಿನ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ? ಸೇವೆ ಮಾಡುವವನು ದೊಡ್ಡವನಲ್ಲ, ಸೇವೆ ಮಾಡುವವನು ಮಾಡುವುದಕ್ಕೋಸ್ಕರವಾಗಿ ಉಳಿದಿದ್ದಾನೆ ಹೊರತಾಗಿ ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಇವತ್ತಿನ ಸಮಾಜದಲ್ಲಿ ನೋಡಬೇಕಾದ್ರೆ ಅನೇಕ ಜನರು ಸೇವೆಯ ಒಂದು ರೂಪದಲ್ಲಿ ಹೋಗ್ತಾ ಇದ್ದಾರೆ ಸಮಾಜದಲ್ಲಿ. ಆದರೆ ಅವರ ಮೆಂಟಲಿಟಿ ಹೇಗಿದೆ ಅಂದರೆ, ನಾನು ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನಾನು ಒಂದು ಉನ್ನತವಾಗಿರ್ತಕ್ಕಂಥ ಪದವಿಯಲ್ಲಿದ್ದೀನಿ, ನನಗೆ ಒಂದು ದೇವರವರು ನನಗೆ ಆರಿಸಿಕೊಂಡಿದ್ದಾನೆ, ಸೊ ನಾವು ನಿಮಗಿಂತ ಡಿಫ್ರೆಂಟ್ ಇದ್ದೀನಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಜನರಲ್ಲಿ ಮೂಡಿಸುತ್ತಾ ಆ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸೇವೆ ಹೋಗ್ತಾ ಇದ್ದಾನೆ, ನಿಜವಾಗ್ಲೂ ಹೋಗ್ತಾ ಇದ್ದಾನೆ, ಇಲ್ಲ ಅಂತಿಲ್ಲ. ಆತನ ಸುವಾರ್ತನ ಸಾರ್ತಾ ಇದ್ದಾನೆ, ಇಲ್ಲ ಅಂತಿಲ್ಲ. ಬಟ್ ಆತನಲ್ಲಿ ಏನಿದೆ? ನಾನು ನಿಮಗಿಂತ ದೊಡ್ಡವನು, ನಾನು ನಿಮಗಿಂತ ಗ್ರೇಟ್ ಸೇವಕನು, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ, ಸೊ ನಿಮ್ಮನ್ನು ಆರಿಸ್ಕೊಂಡಿಲ್ಲ, ನನ್ನನ್ನು ಆರಿಸ್ಕೊಂಡಿದ್ದೆ, ನಾನು ನಿಮಗಿಂತ ದೊಡ್ಡವನು, ನೀವು ನನಗಿಂತ ಕೆಳಗಿನವರು, ನಾನು ನಿಮಗಿಂತ ದೊಡ್ಡವನು. ಕಾರಣ ನಾನು ಸೇವಕನು, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಈ ಸ್ಥಿತಿಯನ್ನು ಕ್ರಿಸ್ತನು ಹೇಳ್ತಕ್ಕಂಥ ಸ್ಥಿತಿಯನ್ನು ಇವೆರಡನ್ನು ಕಂಪೇರ್ ಮಾಡಿದಾಗ ಯೇಸು ಕ್ರಿಸ್ತನು ಡೈರೆಕ್ಟಾಗಿ ಈ ದಿನಕ್ಕೋಸ್ಕರನೇ ಹೇಳಿದಾನಂತ ಅನ್ಸಲ್ವಾ? ಅನ್ಸಲ್ವಾ? ಕ್ರಿಸ್ತನು ಒಂದು ಕಡೆ ಹೇಳ್ತಾ ಇದ್ದಾನೆ, ಸೇವೆ ಅಂತಕ್ಕಂಥದ್ದು ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ಮಾಡಿಸುವುದಕ್ಕೋಸ್ಕರ ಅಲ್ಲ. ಅಂದರೆ ನಾನು ಅಂತಕ್ಕಂಥ ವಿಷಯ ತಗ್ಗಿಸ್ಕೊಂಡು ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಇವತ್ತಿನ ಸಮಯದಲ್ಲಿ ನಾನು ಅಂತಕ್ಕಂಥದ್ದು ಮೇಲ್ಮಟ್ಟದಲ್ಲಿ ಇಟ್ಟುಕೊಂಡು ನೀವು ಅಂತಕ್ಕಂಥದ್ದು ಕೆಳಮಟ್ಟದಲ್ಲಿ ಇಟ್ಟಿದ್ದಾರೆ. ಇವರು ತನ್ನಲ್ಲಿರ್ತಕ್ಕಂಥ ನಾ ಅಂತಕ್ಕಂಥ ಶಬ್ದ ಅಹಂಕಾರದಿಂದ ಅವರು ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸೇವೆ ಅಲ್ಲ. ಸೇವೆ ಅಂದರೆ ಏನು? ಉಚಿತವಾಗಿ ನಾವು ಸಿಕ್ಕಿರ್ತಕ್ಕಂಥ ಉಚಿತವಾಗಿ ನಾವು ಜನರ ಹತ್ರ ತಲುಪಿಸೋದಕ್ಕೆ ಹೋಗಬೇಕು. ಅದರಿಂದ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಬಾರದು ಫಸ್ಟ್ ಆಫ್ ಆಲ್. ಆಮೇಲೆ ಸೇವೆಯು ಕ್ರಿಸ್ತನು ಹೇಗೆ ಹೇಳಿದಾನೆ ಆ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬೇಕು. ಹೇಗೆ ಹೋಗ್ಬೇಕಾದ್ರೆ ಕ್ರಿಸ್ತನು ಹೇಳಿದ ಹಾಗೆ. ನಾನು ಹೇಳುವಂಥವನು ದೊಡ್ಡವನಲ್ಲ, ಕೇಳುವಂಥವ್ರು ದೊಡ್ಡವರು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರಬೇಕು. ಆದರೆ ಇವತ್ತಿನ ಸಮಯದಲ್ಲಿ ಹೇಳುವಂಥವನು ದೊಡ್ಡವನು, ಕೇಳುವಂಥವರು ದೊಡ್ಡವರು ಅಂದಾಗೆ. ಎಕ್ಸಾಂಪಲ್ ಯಾಕಂತಂದ್ರೆ, ನಾನು ಜ್ಞಾನಿ, ನಾನು ಮಹಾಜ್ಞಾನಿ, ನನ್ನ ಬೈಬಲ್ ಜ್ಞಾನಿ, ನನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ, ನಾನು ಗ್ರೇಟ್ ಇದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಮೈಂಡ್ಸೆಟ್ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟಿಂದ ಸೇವೆ ಮಾಡೋದಕ್ಕೆ ಅನೇಕ ಸೇವಕರು ಸತ್ಯವೇದ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಡೈರೆಕ್ಟಾಗಿ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಡ್ತಕ್ಕಂಥ ಒಂದು ವಿಷಯ. ಮತ್ತು ಇವತ್ತಿನ ಸಂದರ್ಭಕ್ಕೋಸ್ಕರವಾಗಿ, ಇವತ್ತಿನ ಒಂದು ಸಮಯಕ್ಕೋಸ್ಕರನೇ ಕ್ರಿಸ್ತನ 2000 ವರ್ಷದ ಹಿಂದೆ ಹೇಳಿದ್ದಾನೆ, ಮುಂದೊಂದು ದಿವಸ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು, ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಪ್ರಿಯರೇ, ನೋಡ್ರಿ ಇವತ್ತಿನ ಸಮಯದಲ್ಲಿ ಹೇಗೆಲ್ಲ ಜರುಗಲ್ಪಡ್ತಾ ಇದೆ. ಒಬ್ಬರು ಸೇವಕರಿದ್ದಾರೆ, ಅವರು ಒಂದು ಜೀವನ ಕೂಟಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಜೀವನ ಕೂಟದಲ್ಲಿ ಅವರು ಬರುವಂಥ ಸಮಯದಲ್ಲಿ ಭಕ್ತರು ಬಹಳಷ್ಟು ಜನರು ಕೂತ್ಕೊಂಡಿರ್ತಾರೆ. ಅವರ ವಾಕ್ಯವನ್ನು ಕೇಳಬೇಕು, ಅವರು ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಗ್ರಾಮದಿಂದ ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಅವರು ಎಲ್ಲಿ ಅರೇಂಜ್ ಮಾಡಿರ್ತಾರಲ್ಲ, ಆ ಅರೇಂಜ್ ಮಾಡಿರ್ತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾರು? ಭಕ್ತರು. ಆ ಬಂದಿರತಕ್ಕಂಥ ಭಕ್ತರ ಮಧ್ಯದಲ್ಲಿ ಯಾರು ಸುವಾರ್ತೆನ ಸಾರೋದಕ್ಕಿದ್ದಾರಲ್ಲ, ಮೇನ್ ಸ್ಪೀಕರ್ ಎಂಬುದಾಗಿ ಬಂದಿರ್ತಾರಲ್ಲ, ಅವರ ಸುತ್ತಮುತ್ತಲ ಒಂದು 10-15 ಜನ ಬಾಡಿ ಗಾರ್ಡ್ಸ್ಗಳನ್ನು ಇಟ್ಕೊಂಡು ಸೇವೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಮೀನ್ಸ್ ಅವ್ರು ಏನು ಹೇಳೋಕೆ ಇಷ್ಟಪಡ್ತಾರೆ, ಆಮೇಲೆ VIP, ನಾನೊಬ್ಬ ಒಂದು ತುಂಬ ಒಂದು ಗ್ರೇಟ್ ಪರ್ಸನ್, ಐ ಆಮ್ ನಾಟ್ ಎ ಸಿಂಪಲ್, ನಾನು ಸಿಂಪಲ್ ಪರ್ಸನ್ ಅಲ್ಲ, ನಾನು ಸಿಂಪಲ್ ಸೇವಕನಲ್ಲ, ನಾನು ಗ್ರೇಟ್ ಸೇವಕ, ನಾನು ತುಂಬ ದೊಡ್ಡ ಸೇವಕ,
ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಏನು ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸೇವೆ ಅಂತಕ್ಕಂಥದ್ದು ಗೊತ್ತು, ಸೇವೆ ಹೇಗೆ ಮಾಡಬೇಕಂಥದ್ದು ಗೊತ್ತು, ಅದನ್ನೆಲ್ಲ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಕ್ರಿಸ್ತನಿಗೆ ವಿರುದ್ಧವಾಗಿರ್ತಕ್ಕಂಥ ಸೇವೆ. ಆತನು ಪರಲೋಕದಿಂದ ಇಳಿದಿರ್ತಕ್ಕಂಥ ಸ್ವತಃ ಯೇಸು ಕ್ರಿಸ್ತನೇ ನಾನು ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ನಿಮ್ಮಿಂದ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿಲ್ಲ. ನೀವು ದೊಡ್ಡವರು, ನಾನು ದೊಡ್ಡವನಲ್ಲ, ಹೇಳುವಂಥ ನಾನು ಚಿಕ್ಕವನು, ಕೇಳುವಂಥವ್ರು ನೀವು ದೊಡ್ಡವರು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತದೆಯಾ? ಆ ಶಿಷ್ಯರು ಕೇಳ್ತಕ್ಕಂಥವ್ರು ಹೌದು ಯೇಸು ಕ್ರಿಸ್ತ ನಮಗೆ ಹೇಳ್ತಕ್ಕಂಥದ್ದನ್ನು ಅವರು ಅದೇ ರೀತಿಯಿಂದಾಗಿ ಅವರು ಸುವಾರ್ತೆಯನ್ನು ಸಾರಿದ್ದಾರೆ. ಆದರೆ ಇವತ್ತಿನ ಸಮಯದಲ್ಲಿ ನಮ್ಮನ್ನು ಏನೂ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳು, ಯೇಸು ಕ್ರಿಸ್ತನು ಸ್ವತಃ ಆರಿಸಿಕೊಂಡಿರ್ತಕ್ಕಂಥ ಶಿಷ್ಯರು ಆತನು ಹೇಳಿರ್ತಕ್ಕಂಥ ಮಾತಿನ ಮೇರೆಗೆ ಸೇವೆ ಮಾಡೋದಕ್ಕೋಸ್ಕರ ಹೊರಟಿದ್ದಾರೆ ಪ್ರಿಯರೇ ಆ ಸಮಯದಲ್ಲಿ. ಆದರೆ ಇವತ್ತಿನ ಸಮಯದಲ್ಲಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತನ್ನನ್ನು ತಾನೇ ಹೊಗಳಿಕೊಂಡು ದೇವರನ್ನು ನಾನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ತನ್ನನ್ನು ತಾನೇ ಒಂದು ಎವೆಲೆಂಜಿಸ್ಟು ಅಥವಾ ಅಪೋಸ್ತಲನು, ನಾನು ಕರೆಯಲ್ಪಟ್ಟವನು, ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು, ಟೈಟಲ್ಗಳನ್ನು ಇವರು ಇಟ್ಕೊಂಡು ಸೇವೆಗೆ ಹೋಗ್ತಾ ಇದ್ದಾರೆ. ಇದು ಡೈರೆಕ್ಟಾಗಿ ಕ್ರಿಸ್ತನಿಗೆ ವಿರುದ್ಧವಾಗಿರ್ತಕ್ಕಂಥ ಸೇವೆ, ಆತನ ಗುಣಗಳಿಲ್ಲದ ಸೇವೆ. ಆತನ ಮಾತು ಹೇಳ್ತಾ ಇದ್ದೀರಂದರೆ ಆತನ ಹೇಳಿದ ಹಾಗೆ ನಡಿಬೇಕು. ಆತನು ಇವತ್ತಿನ ಸಮಯದಲ್ಲಿ ಸ್ವಂತ ಜ್ಞಾನ ನೋಡ್ರಿ, ಇವತ್ತಿನ ಸಮಯದಲ್ಲಿ ಸೇವಕರಲ್ಲಿ ಕಾಂಪಿಟೇಷನ್, ನಾನು ಗ್ರೇಟು, ನೀನು ಗ್ರೇಟು, ನಾನು ಮಹಾಜ್ಞಾನಿ, ನೀನು ಅಲ್ಪಜ್ಞಾನಿ, ನಿನಗೇನು ಗೊತ್ತಿದೆ, ನನಗೇನು ಗೊತ್ತಿದೆ, ನನಗೆ ಗೊತ್ತಿದೆ. ಈ ರೀತಿಯಾಗಿರ್ತಕ್ಕಂಥ ಜ್ಞಾನದಲ್ಲಿ ಕೂಡ ನಿಮ್ಮಿಂದ ಏನು ಕಂಡುಹಿಡಿಯೋಕ್ಕಾಗಲ್ಲ. ಇದರಲ್ಲಿ ಸತ್ಯವೇದ ಅಂತಕ್ಕಂಥದ್ದು, ಸುವಾರ್ತೆ ಇರ್ತಕ್ಕಂಥದ್ದು, ಕ್ರಿಸ್ತನ ಕೊಟ್ಟಿರ್ತಕ್ಕಂಥ ಜ್ಞಾನ. ಈ ಜ್ಞಾನವನ್ನು ನೀವು ಜಸ್ಟ್ ಕಸ್ಟಮರ್ ಹೆಂಗೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಂಕ್ ಇದೆ ಅಥವಾ ಒಂದು ಬ್ಯಾಂಕ್ ಅಂತ ಇಟ್ಕೊಡ್ರಿ, ಬ್ಯಾಂಕ್ ಇದೆ, ಬ್ಯಾಂಕ್ ಲೋನ್ ಕೊಡುತ್ತೆ. ಎಂಪ್ಲಾಯೀಸ್ ಹೋಗಿ ಕಸ್ಟಮರ್ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದು ಕಸ್ಟಮರ್ನ ಕಲೆಕ್ಟ್ ಮಾಡಿಬಿಟ್ಟು ಬ್ಯಾಂಕಿಗೆ ತಂದು ಒಪ್ಪಿಸಿರ್ತಾರೆ, ರೈಟ್? ಇವಾಗ ಹೋಗಿರ್ತಕ್ಕಂಥವ್ರು ನಾನು ಕೊಟ್ಟಿದ್ದೀನಿ ಅಂದರೆ ಹೇಗೆ? ಬ್ಯಾಂಕ್ ಕೊಟ್ಟಿದೆ, HDFC ಒಂದು ಬ್ಯಾಂಕ್ ಇದೆ ಅಂದರೆ HDFC, SBI, ICIC ಯಾರು ಕೊಟ್ಟಿದ್ದಾರೆ ಅಂದರೆ ಕಸ್ಟಮರ್ ಏನು ಹೇಳಬೇಕು? IDFC, HDFC ಇವ್ರು ಕೊಟ್ಟಿದ್ದಾರೆ. ನಾನು ಕೊಟ್ಟಿನಿ, ಇವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಇಲ್ಲ, ಇದು ನಮ್ಮನೆಯಿಂದ ಇಲ್ಲ, ಅದು ಬ್ಯಾಂಕಿಂದ. ನಾನು ಜಸ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಆಮೇಲೆ ಯೂಸರ್. ಈ ರೀತಿಯಾಗಿರ್ತಕ್ಕಂಥ ಮೆಂಟಲಿಟಿ ಇಲ್ಲ. ಇದು ನನ್ನ ಜ್ಞಾನ, ನಾನು ಮಹಾಷ್ಟು ಜ್ಞಾನಿ. ದೇವರು ಆಲ್ರೆಡಿ ಏನೆಲ್ಲ ಹೇಳಿದ್ದಾನೆ, ಆತನು ಸ್ವಾಮಿ ರೂಪದಲ್ಲಿ ಜನರಿಗೆ ತಿಳಿಸಿದ್ದಾನೆ, ಅದನ್ನೆಲ್ಲ ಬರೆದಿಟ್ಟಿದ್ದಾನೆ. ಸತ್ಯವೇದದಲ್ಲಿ ಎಲ್ಲವೂ ಬರೆದಿಟ್ಟಲ್ಪಟ್ಟಿದ್ದಾನೆ. ನಮ್ಮ ಕೆಲಸ ಏನಿದೆ, ಖಾಲಿ ಯಾರ್ಯಾರಿಗೆ ಗೊತ್ತಾಗಲಿಲ್ಲ, ಯಾರ ಹತ್ರ ಸುವಾರ್ತೆ ಹೋಗಲಿಲ್ಲ, ಆ ಜನರ ಹತ್ರ ಇದನ್ನು ತಗೊಂಡೋಗಿ ಹೀಗಿದೆ, ಈ ರೀತಿಯಾಗಿ ಕ್ರಿಸ್ತನು ಹೇಳಿದ್ದಾನೆ, ಈ ರೀತಿ ನೀವು ನಡಿಬೇಕು, ಈ ರೀತಿ ನೀವು ತಮ್ಮ ಜೀವನದಲ್ಲಿ ಕ್ರಿಸ್ತನ ಅಂಗೀಕರಿಸ್ಕೊಳ್ಬೇಕು ಎಂಬುದಾಗಿ ಆತನು ಹೇಳಿರ್ತಕ್ಕಂಥದ್ದು ನಾವು ಅವ್ರ ಹತ್ರ ತಲುಪಿಸ್ಬೇಕು. ಅಷ್ಟೇ ನಮ್ಮ ಕೆಲಸ. ಅದನ್ನು ಬಿಟ್ಟು ನಿನ್ನ ಜ್ಞಾನ ಐತಾನೆ ಇದರಲ್ಲಿ, ಬೈಬಲಲ್ಲಿ ಏನಾದರೂ ಕಂಡುಹಿಡಿದೆಯಾ? ಅದರಲ್ಲಿ ನೀನೇನಾದರೂ ಆಡಿದೆಯಾ? ಇದು ನಾನು ಬರೆದಿರ್ತಕ್ಕಂಥದ್ದು, ಇದು ನಾನು ಕಂಡುಹಿಡಿದಿರ್ತಕ್ಕಂಥದ್ದು, ಇದು ನನ್ನ ಸ್ವಂತ ಜ್ಞಾನ ಏನಿಲ್ಲ ನಿನ್ನ ಹತ್ರ ಅಂತ. ಕ್ರಿಸ್ತನ ಜ್ಞಾನ, ಆತನ ಕೊಟ್ಟಿರ್ತಕ್ಕಂಥ ಜ್ಞಾನ, ಆತನ ಬರೆದಿರ್ತಕ್ಕಂಥ ಮಾತು, ಆತನ ಮಾತು ನೀನು ತಗೊಂಡೋಗಿ ಜಸ್ಟ್ ಕೊಡ್ತಾ ಇದೆಯಾ? ಏನೋ ನೀನು ಹೋಗಿ ಜಸ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀಯಾ, ಈ ರೀತಿ ಇದೆ ಎಂಬುದಾಗಿ. ಅದರಲ್ಲಿ ಕೂಡ ನೀನು ಮಹಾಜ್ಞಾನಿ ಎಂಬುದಾಗಿ ಅಂದ್ಕೊಳ್ತಾ ಇದ್ದೀಯ. ಅದರಲ್ಲಿ ಕೂಡ ಜ್ಞಾನಿಯಾಗಿ ಒಂದು ಉನ್ನತ ಪದವಿಯಲ್ಲಿ, ಉನ್ನತ ಒಂದು ಸ್ಥಾನದಲ್ಲಿ ಇದ್ದೀನಿ ಅಂತಕ್ಕಂಥ ಅಹಂಕಾರದಲ್ಲಿ ನೀನು ಮುಳುಗ್ತಾ ಇದ್ದೀಯ. ಈ ರೀತಿಯಾಗಿರ್ತಕ್ಕಂಥ ಸೇವೆಯೇ ಅಲ್ಲ. ಅರ್ಥ ಆಗ್ತದೆಯಾ? ಸೇವೆಯು ಉಚಿತವಾಗಿ ಬಂದಿರತಕ್ಕಂಥದ್ದು. ಸೇವೆ ಮಾಡೋದಕ್ಕೆ ಹೋಗಿರ್ತಕ್ಕಂಥವ್ರು ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳಿರ್ತಕ್ಕಂಥ ಮಾತು ಇವತ್ತಿನ ಸಮಯದಲ್ಲಿ ಅದು ನಮಗೂ ಹೇಳ್ತಾ ಇದ್ದಾನೆ. ಈ ಸೇವೆ ಮಾಡೋರು ಸೇವೆ ಮಾಡೋದಕ್ಕೋಸ್ಕರ ಹೋಗಬೇಕು, ಹೊರತಾಗಿ ಸೇವೆ ಮಾಡೋದಕ್ಕೋಸ್ಕರ ಅಲ್ಲ. ಅಂದರೆ ಅವರ ಮನಸ್ಥಿತಿ ಅಹಂಕಾರದಿಂದ ಕೂಡಿರಬಾರ್ದು, ಅವ್ರ ಮನಸ್ಥಿತಿ ನಾನು ಅಂತಕ್ಕಂಥದ್ರಿಂದ ಕೂಡಿರಬಾರ್ದು. ಅವ್ರ ಮನಸ್ಥಿತಿ ನಾವು ಹೇಳ್ತಕ್ಕಂಥವ್ರು ಚಿಕ್ಕವರು, ಕೇಳ್ತಕ್ಕಂಥವ್ರು ದೊಡ್ಡವರು ಅಂತಕ್ಕಂಥ ವಿಷಯದಿಂದ ಇಟ್ಕೊಂಡಿರ್ಬೇಕು. ನಾನು ಬಹಳಷ್ಟು ಒಂದು ಮೀಟಿಂಗ್ಗಳಲ್ಲಿ ನೋಡಿದ್ದೀನಿ, ಬಹಳಷ್ಟು ಒಂದು ಸ್ಥಳಗಳಲ್ಲಿ ನೋಡಿದ್ದೀನಿ. ಸೇವಕರು ಹೇಗಿಂದಿರ್ತಾರೆ ಅಂದರೆ, ನಾವು ತುಂಬ ಡಿಫ್ರೆಂಟ್ ಇದ್ದೀವಿ ಇವರಿಂದ. ಎಷ್ಟೆಲ್ಲ ಜನರು ಕೇಳ ಬಂದಿರ್ತಾರೆ, ಇವರನ್ನು ದೇವರು ಆಯ್ಕೆ ಮಾಡಿಕೊಂಡಿಲ್ಲ, ದೇವ್ರನ್ನ ಆಯ್ಕೆ ನನ್ನನ್ನು ಮಾಡ್ಕೊಂಡಿದ್ದೇನೆ, ನಾನು ತುಂಬ ಗ್ರೇಟು.
ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಸುವಾರ್ತೆ ಸಾರೋದಕ್ಕೆ ಹೋಗ್ಬೇಕಾದ್ರೆ ನೀನು ಹೋಗ್ತಕ್ಕಂಥವನೇ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಹೋಗ್ತಾ ಇದೆಯಾ, ಮತ್ತು ಅಲ್ಲಿ ಕೂತಿರ್ತಕ್ಕಂಥವರು ಹೇಗೆ ಯೇಸು ಕ್ರಿಸ್ತನ ಸನಿಹ ಬರೋದಕ್ಕೆ ಸಾಧ್ಯ? ನೋಡಿರ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು VIP ಟ್ರೀಟ್ಮೆಂಟ್, VIP ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನೀನು ಸೇವೆಗೆ ಹೋಗ್ತಾ ಇದ್ದೀಯಾ? ಹೌದಪ್ಪ, ನಾನು ಸೇವೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀಯಾ? ಈ ರೀತಿ ಹೋಗ್ತಾ ಇದ್ದೀನಿ. ಹೋಗುವಂಥ ವಿ ಆಗಿರಬೇಕು. ನಿನ್ನಲ್ಲಿ ಯಾವ ದಾಹ ಇರಬೇಕು? ನಾನು ಹೋಗಬೇಕು, ಜನರನ್ನು ಎಚ್ಚರಪಡಿಸಬೇಕು, ಜನರನ್ನು ದೇವರ ಕಡೆಗೆ ತಿರುಗಿಸಬೇಕು, ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಗೊತ್ತು ಮಾಡಬೇಕು, ಗೊತ್ತಿದ್ದು ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿರ್ತಕ್ಕಂಥವ್ರಿಗೆ ಎಚ್ಚರಿಸಬೇಕು. ನಿನ್ನ ಮನಸ್ಸಲ್ಲಿ ಒಂದಿರಬೇಕು, ನಾನು ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಹೋದ ಹೊರತಾಗಿ ನಾನು ಹೀಗಿದ್ದೀನಿ, ನಾನು ಹಾಗಿದ್ದೀನಿ, ನಾನು ತುಂಬ ಉನ್ನತ ಸ್ಥಾನದ ಒಂದು ಸೇವಕನು, ಈ ರೀತಿಯಾಗಿರ್ತಕ್ಕಂಥ ಅಹಂಕಾರದಿಂದ ಹೋಗಿರ್ಬಾರ್ದು. ಇದನ್ನು ಸಮಯದಲ್ಲಿ ನೋಡಬೇಕಾದ್ರೆ ಸೇವಕರ ನೋಡುವಂಥ ಸಮಯದಲ್ಲಿ ಅವರಲ್ಲಿ ನಾವು ಪರ್ಟಿಕ್ಯುಲರ್ ಒಂದು ಸಮಾಜಕ್ಕೆ ಸಂಬಂಧಪಟ್ಟವರು, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಈ ರೀತಿಯಾಗಿರ್ತಕ್ಕಂಥದ್ದು ಅಲ್ಲ. ನೀನು ಹೋಗುವಾಗ ನಿನ್ನಲ್ಲಿ ಒಂದು ತಿಳ್ಕೊಂಡಿರಬೇಕು, ಸೇವೆ ಅಂದರೆ ಏನು. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾನೆ. ಕ್ರಿಸ್ತನ ಸೇವೆಯನ್ನು ಹೇಗೆ ಮಾಡು ಎಂಬುದಾಗಿ ಹೇಳಿದ್ದಾನೆ. ಆ ಹೇಳ್ತಕ್ಕಂಥ ಸಮಯದಲ್ಲಿ ಶಿಷ್ಯರು ಹೇಗೆ ಮಾಡಿದ್ದಾರೆ, ಮತ್ತು ಇವತ್ತಿನ ಸಮಯದಲ್ಲಿ ಆ ಸುವಾರ್ತೆಯನ್ನು, ಆ ಸತ್ಯವೇದವನ್ನು, ಆತನ ಮಾತುಗಳನ್ನು ಜನರ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಆ ಮಾತುಗಳು ಹೇಳುವಂಥ ಸಮಯದಲ್ಲಿ ನಾನೇನಾಗಿದ್ದೀನಿ, ಕೇಳುವಂಥವ್ರು ಏನಾಗಿದ್ದಾರೆ? ಇದು ನನ್ನ ಜ್ಞಾನನ, ದೇವರ ಜ್ಞಾನನ? ದೇವರ ಜ್ಞಾನ ಅಂದಮೇಲೆ ನನ್ನದು ಅಂತಕ್ಕಂಥ ಅಹಂಕಾರ ನನ್ನಲ್ಲಿ ಯಾಕೆ ಬರ್ತಾ ಇದೆ? ಕೇಳೋರಂತೂ ನನಗಿಂತ ದೊಡ್ಡವರಾದಮೇಲೆ ನಾನು ಯಾಕೆ ದೊಡ್ಡವನು ಅಂತ ಅಂದ್ಕೊಳ್ತಾ ಇದ್ದೀನಿ? ನನಗೆ ಯಾಕೆ ಇಷ್ಟೆಲ್ಲ VIP ಒಂದು ಫೆಸಿಲಿಟಿ ಬೇಕು? ನನಗೆ ಯಾಕೆ ಸುವಾರ್ತೆ ಸಾರಬೇಕಾದ್ರೆ ಸುತ್ತಮುತ್ತ ನನಗೆ ಬಾಡಿ ಗಾರ್ಡ್ಸ್ ಬೇಕು? ನನಗೆ ಯಾಕೆ ನಾನು ಹೋಗಬೇಕಾದ್ರೆ ಇವತ್ತಿನ ಸಮಯದಲ್ಲಿ ನೋಡ್ರಿ, ಏನಿಲ್ಲ, ಅವರು ನಮ್ಮನ್ನು ಜನ ಉನ್ನತವಾಗಿ ನೋಡಬೇಕು, ಜನ ನಮ್ಮನ್ನು ಬಹಳಷ್ಟು ಡಿಫ್ರೆಂಟಾಗಿ ನೋಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತಾಗಿ ದೇವರ ಹೇಳಿರ್ತಕ್ಕಂಥ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಸೇವೆ ಎಲ್ಲೆಲ್ಲಿ ಜರುಗ್ತಾ ಇದೆ ನೋಡ್ರಿ, ಅದು ಸೇವೆಯೇ ಅಲ್ಲ. ಅದು ನಿನ್ನ ವೈಯಕ್ತಿಕ ಜೀವನಕ್ಕೋಸ್ಕರ ಮಾಡ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ಇವತ್ತಿನ ಸಮಯದಲ್ಲಿ ಇದನ್ನು ಭಕ್ತರು ಇದರಲ್ಲಿ ಪಾಲಾಗಿದ್ದಾರೆ. ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ಜನರು ಕೂಡ ಅದೇ ರೀತಿಯಾಗಿದ್ದಾರೆ. ಬೈಬಲ್ ಇದೆ, ಬೈಬಲಲ್ಲಿ ದೇವರು ಹೇಳ್ತಕ್ಕಂಥ ಮಾತಿದೆ. ಆ ಮಾತುಗಳು ಯಾರು ಬೇಕಾದರೂ ಹೇಳ್ಬೋದು, ಯಾರು ಬೇಕಾದರೂ ಕೇಳಬಹುದು. ಆ ಸಮಯದಲ್ಲಿ ಈಗ ಒಂದು ವಾಕ್ಯ ಹೇಳ್ತಕ್ಕಂಥ ವ್ಯಕ್ತಿ ಒಬ್ಬ ಸಿಂಪಲ್ ಆಗಿ ಫಾರ್ಮಲ್ ಆಗಿ ಬರಬೇಕಾದ್ರೆ ಆ ವ್ಯಕ್ತಿಯ ಮಾತುಗಳು ಅವನಲ್ಲಿ ದಾಹ ಇರುತ್ತೆ, ಹೇಳಬೇಕಂತಕ್ಕಂಥ ದಾಹ ಇರುತ್ತೆ, ಸತ್ಯವನ್ನು ಹೇಳು, ಸಮಾಜವನ್ನು ಕಟ್ಟಬೇಕಂತಕ್ಕಂಥ ದಾಹ ಇರುತ್ತೆ, ಕ್ರಿಸ್ತನ ಕಡೆಗೆ ತಿರುಗಿಸ್ಬೇಕಂತಕ್ಕಂಥ ದಾಹ ಇರುತ್ತೆ. ಅವನನ್ನು ಇವ್ರು ಕೇರ್ ಮಾಡಲ್ಲ. ಒಳ್ಳೆ ಬಟ್ಟೆ, ಶೂಟ್, ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರು, ಬ್ರ್ಯಾಂಡೆಡ್ ಆಗಿ ಬಂದಿರತಕ್ಕಂಥ ಸೇವಕರನ್ನು ಇವ್ರು ಏನು ಮಾಡಿರ್ತಾರೆ, ಅವ್ರ ಎದುರುಗಡೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ. ಸಿಂಪಲ್ ಆಗಿ ಬಂದಿರತಕ್ಕಂಥ ಸೇವಕನನ್ನು ಅವಮಾನಗೊಳಿಸ್ತಾರೆ. ಇದರಲ್ಲಿ ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಹೇಗೆ ಚಪ್ಪಾಳೆ ಒಂದು ಕೈಯಿಂದ ಬಾರಿಸಲ್ಲ, ಎರಡು ಕೈಯಿಂದ ಬಾರಿಸುತ್ತೆ ಅಂತಾರಲ್ಲ, ಯೇಸು ಕ್ರಿಸ್ತನ ಮಾತು ಇವತ್ತಿನ ಸಮಯದಲ್ಲಿ ಲಾಗೂ ಆಗಬೇಕಾದ್ರೆ, ಅಂದರೆ ಆ ಚಲನೆಯಲ್ಲಿರಬೇಕಂದ್ರೆ ಇಬ್ಬರು ಮುಖ್ಯ. ಸೇವಕನು ಸೇವೆ ಮಾಡುವಂಥ ಸಮಯದಲ್ಲಿ ಸೇವೆ ಅಂದರೆ ಏನು, ಕ್ರಿಸ್ತನು ಹೇಗೆ ಸೇವೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸೇವೆ ಮಾಡಿರಬೇಕು. ಮತ್ತು ಸೇವಕರು ಯಾರು, ಸೇವಕರಲ್ಲಿ ಏನಿರಬೇಕು, ಕ್ರಿಸ್ತನು ನಮಗೆ ಹೇಗೆ ಹೇಳಿದ್ದಾನೆ, ಬೈಬಲಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಭಕ್ತರು ಕಂಡು ಹಿಡ್ಕೊಳ್ಬೇಕು. ಪ್ರಿಯರೇ, ಯಾರೇ ಬರಲಪ್ಪ ನಾನು ಹಿಂಗಂತಲ್ಲ, ತಿಳ್ಕೊಂಡಿರ್ಬೇಕು. ಹೇಳ್ತಕ್ಕಂಥ ಸೇವಕನು ಕ್ರಿಸ್ತನ ಅನುಯಾಯಿದಾನ, ಹೇಳ್ತಕ್ಕಂಥ ಸೇವಕನಲ್ಲಿ ಯಾವ ದಾಹ ಇದೆ, ಯಾವ ಇಂಟೆನ್ಸಿಟಿ ಇಟ್ಕೊಂಡು ಈತನ ಸಮಯದಲ್ಲಿ ಉಜ್ಜೀವನ ಕೂಟ ಕಂಡಕ್ಟ್ ಮಾಡಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಇವತ್ತಿನ ಸಮಯದಲ್ಲಿ ಸೇವಕನು ನಮ್ಮ ಒಂದು ಗ್ರಾಮಕ್ಕೆ ಬಂದಿದ್ದಾನೆ, ಯಾವ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಸಮಯದಲ್ಲಿ ಸೇವಕನು ಸೇವೆಯಲ್ಲಿ ತೊಡಗಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಇವತ್ತಿನ ಸಮಯದಲ್ಲಿ ಸೇವಕನು ನಮ್ಮ ಮನೆಗೆ ವಿಸಿಟಿಗೆ ಬಂದಿದ್ದಾರೆ. ಇದನ್ನು ಭಕ್ತರಾಗಿರ್ತಕ್ಕಂಥವ್ರು ಅರ್ಥ ಮಾಡಿಕೊಂಡಿರ್ಬೇಕು.
ಭಕ್ತರಾಗಿರ್ತೀವಿ ಅರ್ಥ ಮಾಡ್ಕೊಂಡಿರ್ಬೇಕು. ನಾವೇನು ಮಾಡ್ರೆ ಸರ್ ನಮಗೆ ಬಂದಿನವರಿಗೆಲ್ಲ ಇದು ಮಾಡಿರ್ತೀವಿ, ಅಲ್ಲ. ಕ್ರಿಸ್ತನು ಹೇಳಿದ್ದಾನೆ ಅದನ್ನೇನು ಅಬ್ಸರ್ವ್ ಮಾಡಲ್ಲ, ನೀನು ಪರೀಕ್ಷೆ ಮಾಡಲ್ಲ. ಅವನು ಹೇಳಿದ್ದೇ ನಾನು ನಂಬ್ತೀನಿ, ಅದು ಏನೇ ಇರಲಿ ಏನೇ ಇಲ್ಲ, ಅವ್ರು ಹೇಳಿದ್ದೇ ನನಗೆ ಏನೋ ಕೊನೆ, ಅವ್ರದ್ದೇ ಮಾತು, ಅವ್ರದ್ದೇ ನನ್ನ ಫೈನಲ್ ಅಂತಂದರೆ ಅದು ನಿನ್ನ ಇಷ್ಟ. ಅವ್ನು ಯಾಕಡೆ ಹೋಗಿರ್ತಾನೆ, ನೀನು ಯಾಕಡೆ ಹೋಗಿರ್ತೀಯ ಅಷ್ಟೇ. ಆಮೇಲೆ ಹೋದ್ಮೇಲೆ ಕ್ರಿಸ್ತನಿಗೆ ದೇವರೇ ನಾನು ಈಗ ಮಾಡೀನಿ ಹಾಗೆ ಮಾಡೀನಿ ಏನೂ ಕೇಳಲ್ಲ. ನೀನೇನು ಮಾಡಿದೆ ಅಂತಲ್ಲ, ಬೈಬಲನ್ನು ನಾನು ಹೇಳಿದ್ದೀನಿ, ಬರೆಯಲ್ಪಟ್ಟಿದ್ದೀನಿ, ನಾನು ಹೇಳೋದಲ್ಲೇ ಬರೆದು ಇಡಲ್ಪಟ್ಟಿದ್ದೀನಿ. ಬರೆದಿರ್ತಕ್ಕಂಥದ್ದನ್ನು ನಿನ್ನ ಎದುರುಗಡೆ ಇದೆ, ಅದರ ಆದಮೇಲೆ ನಾವು ಜಸ್ಟ್ ನೀನು ಅದನ್ನು ತಿಳ್ಕೊಳ್ಳಲ್ಲ ಅಂತಂದರೆ ಅದು ನಿನ್ನ ತಪ್ಪು, ನಮ್ಮದಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಆಗುತ್ತೆ ಪ್ರಿಯರೇ. ನೋಡಬೇಕು ಇವತ್ತಿನ ಸಮಯದಲ್ಲಿ ಭಕ್ತರು ಹೆಂಗೆ ಗೊತ್ತಾ, ಒಂದು ಏರೋಪ್ಲೇನಿಂದ ಒಂದು ಬಹಳಷ್ಟು ದೂರದಿಂದ ಹೆಂಗೆ ಗೊತ್ತಾ ಭಕ್ತರ ಮೈಂಡ್ಸೆಟ್ ಹೆಂಗಿದೆ ಗೊತ್ತಾ. ಒಬ್ಬ ಬೈಬಲಲ್ಲಿ ಸ್ವಲ್ಪ ಓದಿರ್ತಾರೆ, ಆತನಿಗೆ ದಾಹ ಏನಿರುತ್ತೆ ಅಂತಂದರೆ ನಾನು ಗ್ರಾಮಕ್ಕೆ ಹೋಗಿ ಅಥವಾ ಜನರಿಗೆ 1 to 1 ಡೋರ್ ಟು ಡೋರ್ ವಿಸಿಟ್ ಮಾಡಿ ಅವರನ್ನು ಏನಾದರೂ ಮಾಡಿರಬೇಕು, ದೇವರ ವಾಕ್ಯವನ್ನು ಸಾರಬೇಕು, ಅವರ ಜೀವಿತದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ, ಒಂದು ಆಸಕ್ತಿಯನ್ನು ಇಟ್ಕೊಂಡು ಅವನು ಏನು ಮಾಡಿರ್ತಾನೆ ಅಂತಂದರೆ ಏನೋ ಒಂದು ಆಟೋವನ್ನು ಹತ್ಕೊಂಡು ಬಸ್ಸನ್ನು ಹತ್ಕೊಂಡು ಸೇವೆ ಮಾಡೋದಕ್ಕೋಸ್ಕರವಾಗಿ ಹೋಗಿರ್ತಾನೆ. ಓಕೆನಾ. ಅವನಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಳ್ಳೆಯ ಕಾಸ್ಟ್ಯೂಮ್ ಇದ್ದಿರಲ್ಲ ಅಂತಂದರೆ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಸೂಟು, ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಶೂ, ಒಂದು ರೀತಿಯಾಗಿರ್ತಕ್ಕಂಥ ಕಾರು, ಇವು ಯಾವುದೂ ಇಲ್ಲದೆ ಅವನಲ್ಲಿ ಯಾವೂ ಇಲ್ಲ. ಅವನು ಸಿಂಪಲ್ ಆಗ್ತಾ ಇದ್ದಾನೆ. ಅವನಲ್ಲಿರ್ತಕ್ಕಂಥದ್ದು ದೇವರ ಸತ್ಯವೇದವನ್ನು ಸತ್ಯ ಅಂತಕ್ಕಂಥ ಜನರಿಗೆ ತಲುಪಿಸ್ಬೇಕಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಹೊತ್ಕೊಂಡು ಅವನು ಹೋಗಿರ್ತಾನೆ. ಆ ಸಮಯದಲ್ಲಿ ಆತನನ್ನು ನೋಡಿರ್ತಕ್ಕಂಥ ಜನರು ಏನು ಮಾಡಿರ್ತಾರೆ, ಲೈಟ ತಗೊಂಡಿರ್ತಾರೆ. ಕಾರಣ ಏನು ಗೊತ್ತಾನ, ಆತನ ಮುಖದ ಮೇಲೆ ಇಲ್ಲ, ಆತನ ವೇಷ, ಆತನ ಬಟ್ಟೆ ಏನೈತಲ್ಲ, ಆತನ ಏನು ಇದಾನಲ್ಲ, ಅವನ ಡ್ರೆಸ್ಸಿಂಗ್ ಮೇಲೆ ಈ ಜನರು ಅವನನ್ನು ಏನಕ್ಕೂ ಮಾರ್ಕ್ಸ್ ಕೊಡೋದಪ್ಪ. ಅವನಲ್ಲಿ ಏನಿದೆ ಆ ಸತ್ಯ ಇದೆಯಾ ಇಲ್ಲ ಅಂತಕ್ಕಂಥವ್ರು ಯಾರು ಅಬ್ಸರ್ವ್ ಮಾಡಲ್ಲ, ಆತನ ಮಾತನ್ನು ಕೇಳಲ್ಲ. ಏನೋ ಲೈಟ್ ಬಂದಿರತಕ್ಕಂಥ ಇದ್ದಾನೆಪ್ಪ, ನೋಡಿದರೆ ಗೊತ್ತಾಗಲ್ಲ. ನೀವು ನೋಡಿದರೆ ಹೆಂಗೆ ಗೊತ್ತಾಗುತ್ತೆ? ಅವನಲ್ಲಿ ಇರ್ತಕ್ಕಂಥ ಜ್ಞಾನ ನೀನು ನೋಡಿದಾಗ ಅವನ ಬಟ್ಟೆಯಿಂದ ಗೊತ್ತಾಗುತ್ತಾ? ಅವನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯಿಂದ ಜ್ಞಾನ ಗೊತ್ತಾಗುತ್ತಾ? ಅವನಲ್ಲಿ ಏನು ದೇವರ ಒಂದು ದಾಹ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿನಗೆ? ಅವನು ನಮ್ಗೆ ಏನು ಹೇಳಬೇಕೆಂಬುದಾಗಿ ಬಂದಿದ್ದೇನೆ ಅಂತಕ್ಕಂಥ ಒಂದು ಬಟ್ಟೆನೂ ನೀನು ಡಿಸೈಡ್ ಮಾಡಿರ್ತೀಯ. ಅವನಲ್ಲಿ ಯಾವ ರೀತಿ ಇರ್ತಾನೆ ಆಸಕ್ತಿ ಇದೆ, ಅವು ಎಲ್ಲಿಂದ ಬಸ್ ಹತ್ಕೊಂಡು, ಎಲ್ಲಿಂದ ಆಟೋ ಹೊತ್ಕೊಂಡು, ಎಲ್ಲಿಂದ ಏನೋ ಮಾಡ್ಕೊಂಡು ನಿನ್ನ ಹತ್ರ ಬಂದಿದ್ದಾನೆ ಅಂತಂದರೆ, ಈಗ ಅವನಲ್ಲಿ ಅವನ ಬಟ್ಟೆಯನ್ನು ನೋಡಿ, ಅವನ ಒಂದು ಬಾಡಿಯನ್ನು ನೋಡಿ, ಅವನ ಹಾಕೊಂಡಿರ್ತಕ್ಕಂಥ ಕಾಸ್ಟ್ಯೂಮನ್ನು ನೋಡಿ, ಅವನ ಮುಖವನ್ನು ನೋಡಿ, ಇದನ್ನು ನೋಡಿ ನೀವು ಡಿಸೈಡ್ ಮಾಡಿರ್ತೀರ ಈ ಭಕ್ತನು, ಈ ಸೇವಕನು ಈ ರೀತಿಯಾಗಿರ್ತಕ್ಕಂಥ ಸೇವಕನು ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ಮಾಡ್ತೀರ ನೀವು. ಅದೇ ಗ್ರಾಮಕ್ಕೆ ಇನ್ನೊಬ್ಬ ವ್ಯಕ್ತಿ, ಅವನಿಗೆ ಗೊತ್ತಿಲ್ಲ, ಅವನು ದಾಹ ಇಲ್ಲ, ಅವನ ಹತ್ರ ದೇವರ ಇರತಕ್ಕಂಥ ಮಾತುಗಳಿಲ್ಲ, ಅವು ಪರಿಪಾಲನೆ ಮಾಡೋದಿಲ್ಲ, ಜನರ ಹತ್ರ ಸುಮ್ಮನೇನೋ ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅವನ ವೈಯಕ್ತಿಕ ಜೀವನಕ್ಕೋಸ್ಕರ ಬಂದಿರ್ತಾನೆ, ಅವನ ಒಂದು ಸಾಂಸಾರಿಕ ಜೀವನಕ್ಕೋಸ್ಕರವಾಗಿ ಸೇವೆ ಮಾಡೋದಕ್ಕೆ ಬಂದಿರ್ತಾನೆ. ಅವನು ಬರುವಂಥ ಸಮಯದಲ್ಲಿ ಅವನಲ್ಲಿ ಒಂದು 2-3 ಕಾರು ಇದ್ದರೆ, ಮುಂದೆ ಒಂದು ಕಾರು, ಹಿಂದೆ ಒಂದು ಕಾರು, ಮಧ್ಯೆ ಒಂದು ಕಾರು, ಸುತ್ತಮುತ್ತ ಬಾಡಿ ಗಾರ್ಡ್ಸು, ಹಾಕ್ಕೊಂಡಿರ್ತಕ್ಕಂಥ ಬ್ರ್ಯಾಂಡೆಡ್ ವಾಚು, ಜೇಬಲ್ಲಿ ಐಫೋನ್ ಇದ್ದಿರುತ್ತೆ, ಹಾಕೊಂಡಿರ್ತಕ್ಕಂಥ 10,000 ಸೂಟ್ ಬೂಟ್ ಹಾಕೊಂಡು ಬಂದಿರ್ತಾನೆ. ಅವನನ್ನು ನೋಡಿ ಏನು ಮಾಡಿರ್ತೀರಿ, ಭಾಳಷ್ಟು ಗ್ರೇಟ್ ಸೇವಕರು ಬಂದಿದ್ದಾರೆ. ಎಲ್ಲಿಂದ? ಭಾಳ ದೊಡ್ಡ ಸೇವಕರು ರೀ, ಭಾಳಷ್ಟು ದೂರದಿಂದ ಬಂದಿರ್ತಕ್ಕಂಥ ಸೇವಕರು. ಅವರ ಬಟ್ಟೆ, ಅವರ ಒಂದು ಏನೈತಲ್ಲ ಕಾಸ್ಟ್ಯೂಮ್ಸು, ಅವರ ಸಿಚುವೇಶನ್ನು, ಅವರ ಕಾರು, ಅವರ ಫೋನು, ಇದನ್ನೆಲ್ಲ ನೋಡಿ ನೀವೇನು ಮಾಡಿರ್ತಾರೆ, ಅವರನ್ನು ಗೌರವಿಸಿ, ಅವರನ್ನು ಆಹ್ವಾನ ಮಾಡಿಕೊಂಡು, ಅವರ ಮುಂದೆ ಕೈ ಕಟ್ಕೊಂಡು ಅವರ ನಿಂತ್ಕೊಂಡಿರ್ತೀರ. ನಿಂತ್ಕೊಂಡ್ರೆ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅಬ್ಸರ್ವ್ ಮಾಡಿರಿ, ಅವನಿಗೆ ಜ್ಞಾನ ಇದೆಯಾ, ಕ್ರಿಸ್ತನ ಹೇಳ್ತಕ್ಕಂಥ ಮಾತಿದೆಯಾ, ಆ ಮಾತಿನ ಮೇರೆಗೆ ಬರ್ತಾ ಇದ್ದಾನೆ ಐತನೋ, ಆ ಮಾತು ಹೇಳೋದಕ್ಕೋಸ್ಕರ ಬರ್ತಾ ಇದ್ದಾನೆ ಐತನೋ, ಅಥವಾ ಆತನದೇ ಆಗಿರ್ತಕ್ಕಂಥ ಬೇರೆ ಏನಾದರೂ ಇದೆಯಾ? ಈ ರೀತಿಯಾಗಿರ್ತಕ್ಕಂಥದ್ದನ್ನು ಭಕ್ತರು ಅರ್ಥ ಮಾಡಿಕೊಂಡಿರಬೇಕು. ಇದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತಿನ ಸಮಾಜದಲ್ಲಿ
ಸೇವೆಯು ಕ್ರಿಸ್ತನ ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ. ಕ್ಲಿಯರ್. ಕ್ರಿಸ್ತನು ಹೇಳ್ತಕ್ಕಂಥ ಮಾತು ಇವತ್ತಿನ ದಿನದಲ್ಲಿ ಜರುಗ್ತಾ ಇಲ್ಲ. ಇವತ್ತಿನ ದಿವಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ, ಈ ರೀತಿಯಾಗಿರ್ತಕ್ಕಂಥ ಸೇವೆ ಆಗುತ್ತೆ, ಈ ರೀತಿಯಾಗಿರ್ತಕ್ಕಂಥದ್ದೇ ಜರುಗುತ್ತೆ ಅಂತಕ್ಕಂಥದ್ದನ್ನು ತಿಳಿದು ಕ್ರಿಸ್ತನು 2000 ವರ್ಷಗಳ ಹಿಂದೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಏನಂತಂದರೆ, ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ, ಹೊರತಾಗಿ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ಎಂಬುದಾಗಿ ತನ್ನನ್ನು ತಾನೇ ಅವ್ರ ಮುಂದೆ ತಗ್ಗಿಸ್ಕೊಂಡು ಅವರ ಕಾಲುಗಳನ್ನು ತೊಳೆದು ಅವರನ್ನು ಮುದ್ದಿಟ್ಟು, ನೀವು ಒಬ್ಬರನ್ನೊಬ್ಬರು ಹೀಗೆ ಪ್ರೀತಿಸಿರಿ, ನಿಮ್ಮಲ್ಲಿ ಅಹಂಕಾರ ಬರಬಾರ್ದು, ನಾನು ದೊಡ್ಡವನಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉದಯ ಆಗಬಾರ್ದು. ನೀವು ಸುವಾರ್ತೆ ಸಾರೋದಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಸುವಾರ್ತೆ ಸಾರುವುದಾಗಿದೆ, ಹೊರತಾಗಿ ನಾನು ದೇವರು ಯೇಸು ಕ್ರಿಸ್ತನನ್ನು ಕಳಿಸಿದ್ದಾನೆ, ನಾನು ಯೇಸು ಕ್ರಿಸ್ತನ ಶಿಷ್ಯ, ನಾನು ಯೇಸು ಕ್ರಿಸ್ತನ ವ್ಯಕ್ತಿ ಅಂತಕ್ಕಂಥ ಅಹಂಕಾರ, ನಾನು ಅಂತಕ್ಕಂಥ ನಿನ್ನಲ್ಲಿ ಇರಬಾರ್ದು. ನಿನ್ನ ತಗ್ಗಿಸ್ಕೊಳ್ಳೋದಕ್ಕೆ ಕಾರಣ ನಾನು ತಗ್ಗಿಸ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ ಪ್ರಿಯರೇ. ಇನ್ನೇನು ಬೇಕು ಇದೆಲ್ಲ ಹೇಳಿದ ಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾನೆ ಕ್ರಿಸ್ತನು. ಆತನು ಬಾಯಿ ಮುಖಾಂತರ ಹೇಳಿಲ್ಲ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ, ತಗ್ಗಿಸ್ಕೊಂಡು ತೋರಿಸಿದ್ದಾನೆ. ತಗ್ಗಿಸ್ಕೊಳ್ಬೇಕು ಅಂತ ಇಷ್ಟೇ ಹೇಳಿಲ್ಲ ಆತನು, ತಗ್ಗಿಸಿಕೊಂಡು ತೋರಿಸಿದ್ದಾನೆ, ಆತನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ. ಅದಾದ್ಮೇಲೂ ಇವತ್ತಿನ ಸಮಯದಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಸೇವಕರಾಗಲಿ, ಸೇವೆ ಮಾಡ್ತಕ್ಕಂಥ ಯಾರೇ ಆಗಿರಲಿ, ಸತ್ಯವೇದನೆ ಹಿಡ್ಕೊಂಡು ಯಾರು ಸೇವೆ ಮಾಡ್ತಾ ಇದ್ದೀವಂತ ಹೇಳ್ತಾ ಇದ್ದಾರಲ್ಲ, ಅವರು ಆ ಸಮಯವನ್ನು, ಆ ಸಂದರ್ಭವನ್ನು, ಆ ಮಾತನ್ನು ಬಿಟ್ಟು ಇನ್ನು ನಿನ್ನಲ್ಲಿ ನಾನು ಅಂತಕ್ಕಂಥದ್ದನ್ನು ಇಟ್ಕೊಂಡು ಸ್ವಂತಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಅಹಂಕಾರ ಇಟ್ಕೊಂಡು ನೀನು ಸೇವೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀಯಾ? ನಿನ್ನ ಸೇವೆ ಇಲ್ಲ, ಇದು ನೀನು ಮಾಡ್ತಕ್ಕಂಥ ಸೇವೆನೇ ಅಲ್ಲ. ಆಮೇಲೆ ಭಕ್ತರು, ನೀವು ಅವರ ವೇಷ ರೋಷಗಳನ್ನು ನೋಡಿಕೊಂಡು ನೀವು ಏನು ಮಾಡಿಸ್ಕೊಡ್ತಾ ಇದ್ದೀರಲ್ಲ ಅಂತಂದರೆ, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇವನು ಜ್ಞಾನಿ, ಇವನು ಅಜ್ಞಾನಿ, ಇವನು ಸೇವಕನು, ಇವನು ಸೇವಕನಲ್ಲ ಅಂತ ಎಂಬುದಾಗಿ ನೀವೇನು ಅವರ ಬಟ್ಟೆಗಳನ್ನು ನೋಡಿ, ಅವರ ಸೆಕ್ಯೂರಿಟಿಯನ್ನು ನೋಡಿ, ಅವರು ಮಾಡಿರ್ತಕ್ಕಂಥ ಡಿಸೈನಿಂಗನ್ನು ನೋಡಿ, ಅವರು ಬರ್ತಕ್ಕಂಥ ವೇಷ ಸ್ಟೈಲ್ಗಳನ್ನು ನೋಡಿ ನೀವೇನು ಡಿಸೈಡ್ ಮಾಡ್ತಿದ್ರಲ್ಲ, ಇದು ನಿಮ್ಮ ತಪ್ಪು. ಸತ್ಯವೇದದಲ್ಲಿ ಬರೆದಿದೆ, ಸತ್ಯವೇದದಲ್ಲಿ ಆತನು ಹೇಳಿದ್ದಾನೆ, ಆತನ ಶಿಷ್ಯರಿಗೆ ಹೇಳಿದ್ದಾನೆ, ಹೇಳಿರ್ತಕ್ಕಂಥ ಮಾತು ಬರೆಯಲ್ಪಟ್ಟಿದೆ, ಬರೆದಿರ್ತಕ್ಕಂಥ ನಿಮ್ಮ ಎದುರುಗಡೆ ಇದೆ. ಅದನ್ನು ನೀವು ಓದಿ ತಿಳ್ಕೊಳ್ಳಲ್ಲ, ನಾವು ಅವರನ್ನು ನೋಡಿ ತಿಳ್ಕೊತೀವಿ, ಅವರನ್ನು ಹಿಂಗೆ ಎದುರುಗಡೆ ನಿಂತು ಅವ್ರ ಬಟ್ಟೆ ಮೇಲೆ ನಾವು ತಿಳ್ಕೊಂಡಿರ್ತೀವಿ, ಅವ್ರು ಹಾಕ್ಕೊಂಡಿರ್ತಕ್ಕಂಥ ವಸ್ತ್ರಗಳನ್ನು ನೋಡಿ ನಾವು ಅವರನ್ನು ಹೇಗೆ ಅಂತ ಇದು ಮಾಡಿರ್ತೀವಿ, ಅವ್ರಿಗೆ ಹೇಗೆ ಇರಲಿ, ಅವ್ರ ಇಂಟೆನ್ಸಿಟಿ ಏನೇ ಇರಲಿ, ನಾವು ಮನಸ್ಸು ಬಂದಾಗೆ ನಾವು ಮಾಡಿರ್ತೀವಿ ಅಂದರೆ ಅದು ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೊಂದು ಸಮಯದಲ್ಲಿ ನೋಡಬೇಕು, ದೂರದಿಂದ ಬಂದಿರತಕ್ಕಂಥ ಸೇವಕರನ್ನು ಕರ್ಕೊಂಡು ಬಂದು ಉಜ್ಜೀವನ ಕೂಟಗಳನ್ನು ಮಾಡಿ, ಮೀಟಿಂಗ್ಗಳನ್ನು ಮಾಡಿ, ಅವ್ರ ಜೊತೆಯಲ್ಲಿ ಫೋಟೋ ಇಳಿಸ್ಕೊಳ್ಳೋದು, ಅವರಿಂದ ಗಾಲೆನ್ಸ್ ಮಾಡತಕ್ಕಂಥದ್ದು, ಇವರು ಗಾಲೆನ್ಸ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಇವರಲ್ಲಿ ಏನು ಗೊತ್ತಾ, ಭಕ್ತರಲ್ಲಿ ನಾನು ಸೇವಕರ ಹತ್ತಿರ ಇದ್ದೀನಿ, ನಾನು ಸೇವಕರಿಗೆ ಹತ್ತಿರವಾಗಿರ್ತಕ್ಕಂಥವನು, ನಾನು ಅಂತಕ್ಕಂಥ, ಇಲ್ಲಿ ನಾನು ಅಂತಕ್ಕಂಥದ್ದೇ ಇರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಇರಬಾರ್ದು ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರನೇ ಕ್ರಿಸ್ತನು ಈ ಮಾತನ್ನು ಹೇಳಿದ್ದಾನೆ. ಸೇವಕರಲ್ಲಿ ನಾನು, ಭಕ್ತರಲ್ಲಿ ನಾನು. ಈಗ ಕ್ರಿಸ್ತನ ಮಾತು ಎಲ್ಲಿ ನೋಡ್ರಿ. ಇವತ್ತಿನ ಸಮಯದಲ್ಲಿ ಅವ್ರು ಬರ್ತಾ ಇದ್ದಾರೆ ಅಂತಂದರೆ ಊಟ ಅವ್ರಿಗೆ ಮಾಡಿರಿ, ನಿಮ್ಮ ಪ್ರಕಾರ ನಿಮ್ದು ಏನೈತದು ಮಾಡಿರಿ. ಅವರನ್ನು ಮೆಚ್ಚಿಸಬೇಕು, ಅವರಿಂದನೂ ಹೊಗಳಿಸ್ಕೊಳ್ಬೇಕು. ಸೇವಕರಿಂದ ಅವರಿಂದ ನಾವು ಒಂದು 4 ಜನರ ಮಧ್ಯದಲ್ಲಿ ಒಳ್ಳೆಯವ್ರು ಅನ್ಸ್ಕೊಳ್ಬೇಕು, ಉತ್ತಮ ಅನ್ಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮೈಂಡ್ಸೆಟ್ ಇಟ್ಕೊಂಡು ಅವರನ್ನು ಇನ್ವೈಟ್ ಮಾಡೋದಾಗಲಿ, ಅವರನ್ನು ಸ್ವಾಗತ ಮಾಡ್ತಕ್ಕಂಥದ್ದಾಗಲಿ, ಅವರನ್ನು ನೋಡ್ಕೊಳತಕ್ಕದಾಗಲಿ, ಈ ರೀತಿಯಾಗಿರ್ತಕ್ಕಂಥದ್ದು ಇರಬಾರ್ದು. ನಿಮ್ಮ ಹತ್ರ ಪ್ರತಿ ಸೇವಕನು ನಿಮಗೆ ಸಮಾನನು. ಅವ್ರು ಯಾರೇ ಆಗಿರಲಿ ಈಕ್ವಲ್ ಆಗಿ ನೋಡಿರ್ಬೇಕು. ಅವರಲ್ಲಿ ಈಕ್ವಲ್ ಆಗಿ ನೋಡಿ, ಅವರಲ್ಲಿ ಸೇವೆ ದಹ ಇದೆಯಾ, ಅವ್ರು ಹೇಳ್ತಕ್ಕಂಥದ್ದು ನಿಜವಾಗಿದೆಯಾ, ಅವ್ರು ಹೇಳ್ತಕ್ಕಂಥದ್ದು ಕ್ರಿಸ್ತನ ಮಾತಾಗಿರ್ಬೇಕಾದ್ರೆ ಆ ಮಾತು ಹೇಳ್ತಕ್ಕಂಥ ರೂಪ ಹೇಗಾಗಿದೆ, ಇವರು ಏನು ಡಾಂಬಿಕರ ಅಥವಾ ಇಲ್ಲ, ಇವರ ಇಂಟೆನ್ಸಿಟಿ ಏನು ಹೊತ್ಕೊಂಡು ಬಂದಿದ್ದಾರೆ ನನ್ನ ಹತ್ರ, ಇವರನ್ನು ನಾನು ಯಾಕೆ ಕರ್ಕೊಂಡು ಬರಬೇಕು, ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ನಿನ್ನ ಅಬ್ಸರ್ವ್ ಮಾಡಿರಬೇಕು ಭಕ್ತನಾಗಿರ್ತಕ್ಕಂಥವ್ರು.
ಅರ್ಥ ಆಗ್ತಿದೆಯಾ? ಅವರನ್ನು ಮೆಚ್ಚಿಸಬೇಕು. ಒಂದು ಸೇವಕರಿಗೆ ನಾನು ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿ ಅವರಿಂದ ವೆರಿ ಗುಡ್ ಅನ್ಸ್ಕೊಳ್ಬೇಕು. ಅವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ತೊಗೊಂಡು ಬಂದು ನಾನು ಒಳ್ಳೆಯವರು ಅವ್ರ ಎದುರುಗಡೆ ಒಳ್ಳೆಯವ್ರು ಅನಿಸ್ಕೊಳ್ಬೇಕು. ಅಥವಾ ಅವರಿಗೆ ನಾನು ಕೊಡ್ತಕ್ಕಂಥ ಕಾಣಿಕೆ ಬಹಳಷ್ಟು ಕೊಟ್ಟು ನೂರಾರು ಜನರ ಎದುರುಗಡೆಯಲ್ಲಿ ನನ್ನ ಹೆಸರು ಬರಬೇಕು. ಸೇವಕರಿಗೆ ಅವ್ರ ಸೇವಕರ ಬಾಯಲ್ಲಿ ಅಥವಾ ಜನರ ಮುಂದೆ ನಾನು ಹೆಗ್ಗಳಿಕೆಗೆ ನಾನು ಒಂದು ಪಾತ್ರನಾಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನೀನು ಸೇವಕರನ್ನು ಸ್ವಾಗತಿಸಿದರೆ ಅಲ್ಲ. ನೀನು ಬಂದಿರತಕ್ಕಂಥವ್ರು ಯಾರೇ ಆಗಿರಲಿ ಸೇವಕರು ಸತ್ಯವೇದ ನಡ್ಕೊಂಡು ಸುವಾರ್ತೆನ ಸಾರೋದಕ್ಕೆ ಅಂದಿರ್ತಾರಲ್ಲ, ಅವರು ಸಹಾಯ ಅವರಲ್ಲಿ ಕಡಿಮೆ ಫೆಸಿಲಿಟಿ ಇಟ್ಕೊಂಡು ಬಂದಿರ್ಬೋದು ಅಥವಾ ಹೆಚ್ಚು ಫೆಸಿಲಿಟಿ ಇಟ್ಕೊಂಡು ಬಂದಿರ್ಬೋದು. ನೀನು ತಾರತಮ್ಯ ಮಾಡದೆ ವೀಕ್ಷಿಸಬೇಕು. ನಿನ್ನ ಕೆಲಸ ವೀಕ್ಷಿಸಿ ಕೇಳ್ತಕ್ಕಂಥದ್ದು, ಪರೀಕ್ಷಿಸಬೇಕು. ಅರ್ಥ ಆಗ್ತದೆಯಾ? ಸೊ ನನ್ನ ಪ್ರಿಯ ಜನರೇ, ಸೇವೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಇದೇನೆಂದರೆ, ಸೇವೆ ಅಂದರೆ ಏನು, ಸೇವೆ ಹೇಗೆ ಮಾಡಬೇಕು, ಆಮೇಲೆ ಸೇವೆ ಯಾಕೆ ಮಾಡಬೇಕೆಂಬುದಾಗಿ ಈ ಒಂದು ವಿಷಯ ಕುರಿತಾಗಿ ನಾನು ಇದನ್ನ ಸಮಯದಲ್ಲಿ ಹೇಳಿದ್ದೀನಿ. ಕಾರಣ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ ಸೇವೆ ಹೇಗೆ ಮಾಡಬೇಕೆಂಬುದಾಗಿ. ಆತನು ಯಾಕೆ ಬಂದಿದ್ದಾನೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾನೆ. ಆತನು ಈ ಒಂದು ದಿನಕ್ಕೋಸ್ಕರವಾಗಿ ಕ್ರಿಸ್ತನು ಹೇಳಿದ್ದಾನೆ ಅಂತಕ್ಕಂಥ ವಿಷಯವನ್ನು ಇವತ್ತಿನ ಸಮಯದಲ್ಲಿ ಅರ್ಥ ಮಾಡಿಕೊಂಡು ಆತನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಥವಾ ಬೇರೆ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಆತನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆತನ ಹತ್ತಿರ ಹೋಗೋದಕ್ಕೆ ಸಾಧ್ಯ, ಇನ್ನೊಬ್ಬರನ್ನು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ. ಅರ್ಥ ಆಗ್ತಿದೆಯಾ? ಇವಾಗ ಫಾರ್ ಎಕ್ಸಾಂಪಲ್, ನಾನು ನನ್ನ ಗುರುಗಳು ಹೇಳಿರ್ತಕ್ಕಂಥ ಮಾತಿನ ಮೇರೆಗೆ, ನಮ್ಮ ಒಂದು ಶಿಕ್ಷಕರು ಹೇಳಿರ್ತಕ್ಕಂಥ ಮೇರೆಗೆ ನಾನು ಹೋದರೆ ಆ ದಾರಿಗೆ ಹೋಗ್ತೀನಿ. ಈ ರೀತಿಯಾಗಿ ಓದಬೇಕು, ಈ ರೀತಿಯಾಗಿ ಮಾಡಬೇಕು, ಈ ರೀತಿ ಸ್ಟಡಿ ಮಾಡಬೇಕು, ಈ ರೀತಿ ಹಾರ್ಡ್ ವರ್ಕ್ ಮಾಡಿರಬೇಕು, ಇದನ್ನು ಈ ರೀತಿ ಓದಬೇಕು, ಇದು ಓದಿರಬೇಕು ಹೇಳ್ತಕ್ಕಂಥ ಶಿಕ್ಷಕರು ಹೇಳ್ತಕ್ಕಂಥವನ್ನು ನಾನು ಕೇಳಿದಾಗ ಮಾತ್ರ ಅಲ್ಲಿ ನನಗೆ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಅವ್ರು ಹೇಳಿರ್ತಕ್ಕಂಥ ಕೇಳಿದಾಗ ಮಾತ್ರ ನನಗೆ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾನು ಅವ್ರು ಹೇಳಿದ್ದು ಮಾಡಲ್ಲ, ಅವ್ರನ್ನು ಹೇಳ್ತಕ್ಕಂಥ ಸಬ್ಜೆಕ್ಟ್ ಬಿಟ್ಟು ನಾನು ಬೇರೆದು ಓದಿರ್ತೀನಿ, ನನಗೆ ಅವ್ರು ಹೇಳ್ತಕ್ಕಂಥದ್ದು ಮೆಥಡ್ ಬಿಟ್ಕೊಟ್ಟು ನನ್ನದೇ ಆಗಿರ್ತಕ್ಕಂಥ ಮೆಥಡ್ ನಾನು ಮಾಡ್ಕೊಂಡಿರ್ತೀನಿ ಅಂದರೆ ಅಲ್ಲಿ ಏನು ಪ್ರತಿಫಲ ಸಿಗಲ್ಲ. ಸೊ ಹಾಗೆ ಕ್ರಿಸ್ತನ ಹೇಳಿರ್ತಕ್ಕಂಥದ್ದನ್ನು ನೀನು ಮಾಡದೆ ಹೋಗಿದರೆ ನಿನಗೂ ಸಿಗಲ್ಲ, ಮತ್ತು ನೀನೇನು ಹೇಳ್ಕೊಂಡು ಬಂದಿರ್ತೀಯಲ್ಲ ಅವರಿಗೂ ಸಿಗಲ್ಲ. ಕಾರಣ ನಿನಗೆ ಸಿಗಲಿಲ್ಲ ಅಂದರೆ ಅವ್ರನ್ನ ಹೆಂಗೆ ಸಿಗುತ್ತೆ? ನಿನ್ನಲ್ಲೇ ನಾನು ಅಂತಕ್ಕಂಥ ಭಾವನೆ ಇಟ್ಕೊಂಡ ಮೇಲೆ ಅವರಲ್ಲಿ ನಾನು ಅಂತಕ್ಕಂಥದ್ದು ಹೇಗೆ ತೆಗ್ತೀಯ ನೀನು? ನಿನ್ನಲ್ಲೇ ನಾನು ಅಂತಕ್ಕಂಥ ಇದೆ, ಅವರಲ್ಲಿ ನಾನು ಅಂತಕ್ಕಂಥ ಇರುತ್ತದೆ. ನಿನ್ನಲ್ಲಿ ನಾನು ಅವರಲ್ಲಿ ನಾನು ಅಂತಕ್ಕಂಥ ಇರುವಂಥ ಸಮಯದಲ್ಲಿ ಕ್ರಿಸ್ತನಿಗೆ ವಿರುದ್ಧವಾಗಿರುತ್ತೆ. ಕ್ರಿಸ್ತನಿಗೆ ವಿರುದ್ಧವಾದಾಗ ನೀವು ಕ್ರಿಸ್ತನ ಮಕ್ಕಳಾಗೋದಕ್ಕೆ ಹೇಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಸೇವೆ ಆಗಿರ್ಬೋದು, ಕೊಟ್ಟಿರ್ತಕ್ಕಂಥ ಭಕ್ತರು ಸಮಯ ಆಗಿರ್ಬೋದು, ಎರಡೂ ವ್ಯರ್ಥ. ಸೊ ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಸೇವೆ ಎಂಬುದಾಗಿ ಹೇಳ್ತಕ್ಕಂಥ ಸಮಯದಲ್ಲಿ ಒಂದು ಸಲ ಅರ್ಥ ಮಾಡಿಕೊಳ್ರಿ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ. ಕೆಲವರು ತಿಳಿಯದ ಹಾಗೆ ಮಾಡಿರ್ತಾರೆ, ಕೆಲವರು ತಿಳಿದುಕೊಂಡು ಮಾಡಿರ್ತಾರೆ. ಎಲ್ಲರೂ ತಿಳಿದು ಹಾಗೆ ಮಾಡ್ತಾಯಿದ್ರು ಅಂತಲ್ಲ, ಎಲ್ಲರೂ ತಿಳಿಯದೆ ಹಾಗೆ ಮಾಡ್ತಿದ್ರು ಅಂತಲ್ಲ. ಯಾರು ಆ ರೀತಿ ಮಾಡ್ತಾ ಇದ್ದಾರೋ ಅವರು ಯೂಟರ್ನ್ ತಗೊಳ್ಬೇಕು, ಯಾರು ಮಾಡ್ತಿಲ್ಲನೋ ಅವರು ಮುಂದೆ ಹಾಗೆ ಸಾಗಬಹುದು. ಸೇವೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥ ಉಚಿತವಾಗಿ ಕೊಡ್ರಿ. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ಬದಲಾಗಿ ಏನು ಅಂತ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಅರ್ಥ ಆಗ್ತಿದೆಯಾ? ಕಾರಣ ಅಲ್ಲಿ ನಿಮ್ಮಲ್ಲಿ ಅದರಲ್ಲಿ ಸ್ವಾರ್ಥತೆ ಇರಬಾರ್ದು, ನಿಸ್ವಾರ್ಥತೆಯಿಂದ ಸೇವೆ ಜರುಗಲ್ಪಡಬೇಕು. ಆಮೇಲೆ ಸೇವೆಗೆ ಹೋಗುವಂಥ ಸಮಯದಲ್ಲಿ ಕ್ರಿಸ್ತನ ಮಾತು ಗಮನದಲ್ಲಿಟ್ಕೊಂಡಿರಬೇಕು. ನಾನು ಸೇವಕನಷ್ಟೇ, ಸಿಂಪಲ್ ಸೇವಕನು, ನಾನು ದೊಡ್ಡವನಲ್ಲ ಅಂತಕ್ಕಂಥ ಇಟ್ಕೊಂಡಿರ್ಬೇಕು ಬೇರೆ. ಆಮೇಲೆ ಕೇಳ್ತಕ್ಕಂಥ ಭಕ್ತರು ಯಾರೇ ಬರಲಿ ಅವರ ಮಾತುಗಳನ್ನು ಕೇಳಿ ಯಾವುದು ನಿಜ, ಯಾವುದು ನಿಜ ಇಲ್ಲ, ಯಾವುದು ಸತ್ಯ, ಯಾರು ನಮ್ಮನ್ನು ದೇವರ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಅರ್ಥ ಮಾಡ್ಕೊಂಡಿರ್ಬೇಕು. ಇವತ್ತಿನ ಸಮಯದಲ್ಲಿ ಈ ಟಾಪಿಕ್ ತರೋಕ್ಕೆ ಕಾರಣ ಇಷ್ಟೇ. ಅನೇಕ ಜನರು ಸೇವೆಯನ್ನು ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಹಾಗೆ ತಮ್ಮ ವೈಯಕ್ತಿಕ ಜೀವನವನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರವಾಗಿ ಜನರ ಮುಂದೆ ನೋಡ್ರಿ, ಅನೇಕ ಭಕ್ತರು ಹೇಳ್ತಾರೆ, ನಮ್ಮ ಸೇವಕರು ನಮ್ಮದು ಪಾಸ್ಟರ್ ಸಾಹೇಬರು ಬಹಳಷ್ಟು ಒಂದು ಗ್ರೇಟ್ ಹರ ರೀ ಇವ್ರು ಅಂದಿರ್ತಾರೆ.
ಅವರು ಅದೇ ರೀತಿ ಇರತಕ್ಕಂಥ ಏನು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ. ಗೊತ್ತಾಗ್ತಿದೆಯಾ? ಈಗ ಒಂದು ಗ್ರಾಮಕ್ಕೆ ಒಬ್ಬವನು ಬೈವಾಕಿಂದ ಕಾಲ್ನಡಿಗೆ ಮುಖಾಂತರ ಆಗಲಿ ಅಥವಾ ಒಂದು ಸೈಕಲ್ ಮುಖಾಂತರವಾಗಲಿ ಸೇವೆ ಮಾಡೋಕೆ ಹೋಗಿದ್ದಾನೆ ಅಂತ ಇಟ್ಕೊಳ್ರಿ. ಅದೇ ಒಂದು ಸಭೆಗೆ ಒಬ್ಬ ಸೇವಕನು ಒಂದು ಕ್ರಿಸ್ತನು ಫಾರ್ಚುನರ್ ಕಾರಲ್ಲಿ ಒಂದು 4 ಜನ ಇಟ್ಕೊಂಡು ಹೋಗಿದ್ದಾರೆ ಅಂತ ಇಟ್ಕೊಳ್ರಿ. ಈಗ ಭಕ್ತರು ನೀವು ಹೆಂಗೆ ಪರೀಕ್ಷೆ ಮಾಡಿರ್ತಾರೆ ಯಾರಿಗೆ ನಾನು ನಿಂತು ಅವ್ರು ಬಂದಿರತಕ್ಕಂಥ ಅವರು ಏನು ವೇ ಇದೆಯಲ್ಲ, ಕಾರು ಸೈಕಲ್, ಅದ್ರ ಮೇಲೆ ನೀವು ಕಂಪೇರ್ ಮಾಡಿರ್ತಾರೆ. ಅವ್ರ ಬಟ್ಟೆ ಮೇಲೆ ಅವ್ರ ಸೈಕಲ್ ಕಾರ್ ಮೇಲೆ ಕಂಪೇರ್ ಮಾಡಿ ನೀವು ಡಿಸೈಡ್ ಆಗಿರ್ತಾರಕ್ಕೆ ಇವರು ಬಹಳಷ್ಟು ಒಂದು ಸತ್ಯವನ್ನು ಅರ್ತಿರ್ತಕ್ಕಂಥವ್ರು, ಇವರು ಅರಿವಿರ್ತಕ್ಕಂಥವ್ರು, ಇವರಲ್ಲಿ ಏನಿದೆ ಇವರಲ್ಲಿ ಏನಿಲ್ಲ, ಇವರು ಸಪ್ರೇಟು ಇವರು ಸಪ್ರೇಟು, ಇವರು ದೇವರ ಹತ್ತಿರವಾಗಿರ್ತಕ್ಕಂಥವ್ರು, ಇವರು ಏನೂ ಇಲ್ಲದಿರ್ತಕ್ಕಂಥವ್ರು, ಈ ರೀತಿಯಾಗಿರ್ತಕ್ಕಂಥವ್ರು ಅವರ ಒಂದು ಉಡುಗೆ ತೊಡುಗೆ ಅವರು ಮಾಡಿರ್ತಕ್ಕಂಥ ಒಂದು ಕೆಲವೊಂದು ಕ್ರಿಯೇಟ್ ಮಾಡಿರ್ತಕ್ಕಂಥ ಸಿಚುವೇಶನ್ಗಳ ಮೇಲೆ ನೀವು ಡಿಸೈಡ್ ಮಾಡಿರ್ತೀರ. ಅದನ್ನೇ ನೀವು ಮಾಡ್ತಕ್ಕಂಥ ತಪ್ಪು. ಕೇಳ್ರಿ, ಸೇವಕರು ಹೇಗೆ ಬರಬೇಕಂತದ್ದು ಯೇಸು ಕ್ರಿಸ್ತನು ಹೇಳಿದ್ದಾನೆ, ಸೇವೆ ಮಾಡ್ತಕ್ಕಂಥವ್ರು ಹೇಗಿರ್ಬೇಕಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಮತ್ತು ಮುಂದೆ ಬಂದಿರತಕ್ಕಂಥ ಆತನ ಶಿಷ್ಯರು ಆತನ ಮಾತಿನ ಮೇರೆಗೆ ನಡೆದಿದ್ದಾರೆ. ಇವತ್ತಿನ ಸಮಯದಲ್ಲಿ ಅದೇ ರೀತಿಯಾಗಿ ಸೇವಕರು ಬರ್ತಾ ಇದ್ದಾರಾ ಅಥವಾ ಇಲ್ಲ? ಅರ್ಥ ಆಗ್ತಿದೆಯಾ? ಇದನ್ನು ಅರ್ಥ ಮಾಡ್ಕೊಳ್ರಿ. ನೀವು ಎಲ್ಲಿವರೆಗೆ ಅರ್ಥ ಮಾಡ್ಕೋ ಅಲ್ಲಿವರೆಗೆ ಸೇವೆ ಹೀಗೆ ಕರಗಲ್ಪಡುತ್ತೆ. ಏನೋ ಏನೂ ಯೂಸ್ ಇಲ್ಲ, ಅದರಲ್ಲೇನು ಯೂಸ್ ಆಗಲ್ಲ. ನೀನು ಕಾರು, ಅವ್ರ ಬಟ್ಟೆ, ಅವರ ಸ್ಟೈಲು, ಇದನ್ನೆಲ್ಲ ನೋಡಿ ನೀನು ಅವರ ಜೊತೆಯಲ್ಲಿ ನೀನು ಓಡಾಡಿದರೆ ನಿನಗೇನೂ ಸಿಗಲ್ಲ. ಮತ್ತು ಏನೂ ಇಲ್ಲದಿರ್ತಕ್ಕಂಥ ಸತ್ಯವನ್ನು ಹೊತ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಯನ್ನು ತಿರಸ್ಕರಿಸಿದರೆ ಏನೂ ಸಿಗಲ್ಲ ನಿನಗೆ. ಸುಮ್ಮನೆ ನೀನು ಅವರು ಒಂದೇ. ಹಾಗಾಗಿ ಇದರಲ್ಲಿ ಇಬ್ಬರೂ ಕ್ಲಿಯರ್ ಆಗಿರಬೇಕು. ಸೇವೆ ಮಾಡ್ತಕ್ಕಂಥದ್ದು ಕ್ಲಿಯರ್ ಆಗಿರಬೇಕು, ಸೇವೆಯನ್ನು ಗ್ರಹಿಸ್ತಕ್ಕಂಥ ಭಕ್ತರು ಕೂಡ ಏನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅಂದಾಗ ಮಾತ್ರ ಸೇವೆ ಜರುಗೋದಕ್ಕೆ ಸಾಧ್ಯ. ಅಂದಾಗ ಮಾತ್ರ ಕ್ರಿಸ್ತನ ಮಾತು ಮಾದರಿಲಿರೋದಕ್ಕೆ ಸಾಧ್ಯ. ಅಂದಾಗ ಮಾತ್ರ ಕ್ರಿಸ್ತನ ಮಾತು ಚಾಲನೆಯಲ್ಲಿದೆ ಅಂತ ಅರ್ಥ. ಇಲ್ಲಾಂದರೆ ಇಲ್ಲ. ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇದರ ಅನೇಕ ವಿಷಯಗಳಿವೆ ಮತ್ತು ಯಾವಾಗಾರ ಟೈಮ್ ಸಿಕ್ಕಾಗ ಇದರಲ್ಲಿ ಕೂಡ ಇನ್ನೊಂದು ಕೆಲವೊಂದು ವಿಷಯಗಳನ್ನು ಹೇಳಿದೆ ಹೇಳ್ತೀನಿ. ಇಲ್ಲಿಗೆ ವಾಕ್ಯವನ್ನು ಮುಗಿಸ್ತೀನಿ. ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಆಮೇಲೆ